ಸಮಾಜ ಯೋಜನೆ ಕಾಮಗಾರಿಗಳು ಮತ್ತು ಕಾಮಗಾರಿಗಳನ್ನು ಪರಿಶೀಲಿಸಿ ಇವರು ಗ್ರಾಮ ಸಭೆಗೆ ಅವರ ಇವರು ವರದಿ ಕೊಡಿಸಲಿಕ್ಕೆ ನಾವು ಗ್ರಾಮ ಸಭೆಗೆ ಈ ಗ್ರಾಮ ಸಭೆಯ ವೇದಿಕೆಯಲ್ಲಿರ್ತಕ್ಕಂಥ ಅಧ್ಯಕ್ಷರನ್ನ ಗ್ರಾಮ ಪಂಚಾಯತ್ ಪರವಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಅದೇ ತರ ಈ ಒಂದು ಕಾರ್ಯಕ್ರಮ ಈ ಒಂದು ಗ್ರಾಮ ಸಭೆ ವೇದಿಕೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಿದ್ದಾರೆ. ಅವ್ರಿಗೂ ಸಹಿತ ನಾನು ವೈಯಕ್ತಿಕವಾಗಿ ಗ್ರಾಮ ಪಂಚಾಯತ್ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಈ ಒಂದು ಕಾರ್ಯಕ್ರಮದ ಈ ಗ್ರಾಮ ಸಭೆ ವೇದಿಕೆಯಲ್ಲಿ ಈ ಒಂದು ಗ್ರಾಮ ಸಭೆಯ ನೋಡಲ್ ಅಧಿಕಾರಿಗಳಾಗಿ ಆತ್ಮೀಯರಾಗಿರ್ತಕ್ಕಂತಹ ಅಡಿಮಾಳ ಪ್ರೌಢಶಾಲಾ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀಯುತ ಅತಿ ನಾಯ್ಕ ಸರ್ ಇದ್ದಾರೆ. ನಮ್ಮ ಅನಾರ ತಾಲೂಕಾ ನೌಕರರ ಸಂಘದ ಅಧ್ಯಕ್ಷರು, ಅವರಿಗೆ ಗ್ರಾಮ ಪಂಚಾಯತ್ ಪರವಾಗಿ ವೈಯಕ್ತಿಕವಾಗಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಾಗಿರ್ತದೆ. ಸಭೆ ಅಧ್ಯಕ್ಷತೆ ವಹಿಸಿಕೊಂಡು ಸಭೆ ನಡೆಸಿಕೊಳ್ಬೇಕು ಅವರಲ್ಲಿ ವೈಯಕ್ತಿಕವಾಗಿ ನಡೆಸಿಕೊಳ್ಳುತ್ತಾ ಅವರ ಗ್ರಾಮ ಪಂಚಾಯತ್ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅದೇ ತರನಾಗಿ ಈ ಒಂದು ಗ್ರಾಮ ಸಭೆ ವೇದಿಕೆಯಲ್ಲಿ ನಮ್ಮ ಅನಾರ ತಾಲೂಕಾ ಸಾಮಾಜಿಕ ಲೆಕ್ಕಪರಿಶೋಧನಾ ಸಂಯೋಜಕರಾಗಿರ್ತಕ್ಕಂತಹ ಆತ್ಮೀಯರಾಗಿರ್ತಕ್ಕಂಥ ಚಿದಾನಂದ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಸಹಿತ ಸುಮಾರು ಸಾಕಷ್ಟು ಬೇರೆ ಬೇರೆ ಈ ಸೋಷಿಯಲ್ ಆಡಿಟ್ ಫಸ್ಟಿಗೆ 2010ರಲ್ಲಿ ಸೋಷಿಯಲ್ ಆಡಿಟ್ ರಚನೆ ಆದಾಗ ಕೇವಲ ಗ್ರಾಮ ಪಂಚಾಯಿತಿಗಳಿಗೆ ಮಾತ್ರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಯೋಜನೆ ಜವಾಬ್ದಾರಿ ಮಾತ್ರ ಇತ್ತೀಚೆಗೆ ಅವ್ರಿಗೂ ಸಹಿತ ಸಾಕಷ್ಟು ಹೊರೆ ಇದೆ. ಬೇರೆ ಬೇರೆ ಇಲಾಖೆಯ ಒಂದು ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ, ಬೇರೆ ಬೇರೆ ಜಿಲ್ಲೆಗಳಾಗಿರ್ಬೋದು, ಅದ್ರ ಜೊತೆಗೆ ಈಗ ಹೆಚ್ಚುವರಾಗಿ ಮಕ್ಕಳಿಗೆ ಹಣಕಾಸು ಕೊಡ್ತಾ ಇದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮದ ಮದುವೆ ಸಹಿತ 16ನೇ ತಾರೀಕಿನ ಗ್ರಾಮ ಪಂಚಾಯತಿಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವ್ರಿಗೆ ವೇದಿಕೆಯಿದ್ದಾರೆ. ಅವ್ರಿಗೆ ನಾನು ಹೆರಡಿ ಗ್ರಾಮ ಪಂಚಾಯತ್ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಗೌರವಾನ್ವಿತ ಸದಸ್ಯರೆಲ್ಲರೂ ಇದ್ದಾರೆ. ಅವ್ರಿಗೂ ಸಹಿತ ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಅದೇ ತರನಾಗಿ ಈ ಒಂದು ಗ್ರಾಮ ಸಭೆಯಲ್ಲಿ ನಮ್ಮ ಹೆರಡಿ ಗ್ರಾಮ ಪಂಚಾಯಿತಿಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಯೋಜನೆಯನ್ನು ಪಡೆದಿರ್ತಕ್ಕಂಥ ಫಲಾನುಭವಿಗಳಿರ್ಬೋದು, ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಯಕರು ಸಹಿತ ನಡೆದಿರ್ತಕ್ಕಂಥ ಎಲ್ಲ ನಾಯಕರಿಗೆ ಇಂದು ಸಹಿತ ಗ್ರಾಮ ಪಂಚಾಯತ್ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ನಾಡಿಗೆ ಎದುರು ನಾಡಿಗೆ ಗೌರವ
ಇದರೊಟ್ಟಿಗೆ ನಮ್ಮ ಚಿದಾನಂದ ಸರ್ ಒಟ್ಟಿಗೆ ಅವರು ಕನ್ನಡ ಸಹಿತ ಸಭೆಯಲ್ಲಿ ಹಾಜರಿದ್ದಾರೆ. ಅಜಿತ್ ಅವರಾಗಿರ್ಬೋದು, ಶ್ವೇತ ಅವರಾಗಿರ್ಬೋದು, ರೇವತಿ ಅವರಾಗಿರ್ಬೋದು, ಅವರನ್ನು ಸಹಿತ ಏನಪ್ಪಾ ಅಂತಂದ್ರೆ ನಾನು ಗ್ರಾಮ ಪಂಚಾಯತ್ ಪರವಾಗಿ ತುಂಬುವುದರ ಸ್ವಾಗತವನ್ನು ಕೊಡ್ತೇನೆ. ಈಗ 2023-24ನೇ ಸಾಲಿನಲ್ಲಿ ನೆರಂಡಿ ಗ್ರಾಮ ಪಂಚಾಯತ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಖಾತ್ರಿ ಯೋಜನೆಯಲ್ಲಿ ಯಾವೆಲ್ಲ ಕಾಮಗಾರಿಗಳ ಅನುಷ್ಠಾನಗೊಂಡಿದೆ ಆ ಕಾಮಗಾರಿಗಳ ವಿವರವನ್ನು ಎಲ್ಲರಿಗೂ ನಮಸ್ಕಾರ. 2023-24ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆಯಡಿ ಗ್ರಾಮ ಪಂಚಾಯತಿಯಿಂದ ನಿರ್ವಹಿಸಿದ ಕಾಮಗಾರಿಗಳ ವಿವರ ಈಗಾಗಲೇ ಅನೇಕ ಸಾರಿ ವಾರ್ಡ್ ಸಭೆ, ಗ್ರಾಮ ಸಭೆ, ಜಮಾಬಂದಿ ಹಾಗೂ ಇನ್ನಿತರ ಸಭೆಗಳಲ್ಲಿ ಕೂಡ ಓದಿದ್ದಾಗಿದೆ. ಇದು ಕೂಡ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯಲ್ಲೂ ಕೂಡ ಓದುವಂಥದ್ದು ಮತ್ತೆ ಜನರಿಗೆ ನಾವು ಮಾಡಿದಂಥ ಕಾಮಗಾರಿ ಬಗ್ಗೆ ತಿಳಿಸುವಂಥದ್ದು ವರ್ಷ ಪ್ರತಿ ನಡೆಯುವಂಥದ್ದು. ಅದೇ ರೀತಿ ಈಗ 23-24ನೇ ಅಂದ್ರೆ ಹೋದ ವರ್ಷ ನಾವು ಮಾಡಿದಂತಹ ಕಾಮಗಾರಿಗಳ ವಿವರವನ್ನ ಈಗ ಓದಿ ಹೇಳ್ತಾ ಇದ್ದೇನೆ. ಇದು ಹೆರಂಗಡಿ ನವಾಯಿತ್ಕೇರಿಯಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣ ಕಾಮಗಾರಿಗೆ 3,71,450 ರೂಪಾಯಿ ಈ ಅವಧಿಯಲ್ಲಿ ಖರ್ಚಾಗಿರ್ತದೆ. ಇನ್ನು ಶ್ರೀಮತಿ ಸೀತಾ ಶ್ರೀಧರ್ ಕೆಳಗಿನ ಮುಳ್ಕಣಿಯವರ ಮನೆ ನಿರ್ಮಾಣ ಕಾಮಗಾರಿಗೆ 7,584 ರೂಪಾಯಿ ಈ ಒಂದು ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಖರ್ಚಾಗಿರ್ತದೆ. ಶ್ರೀಮತಿ ಶಶಿಕಲಾ ಗೋವಿಂದಗೌಡ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 9,164 ರೂಪಾಯಿ ಈ ಅವಧಿಯಲ್ಲಿ ಖರ್ಚಾಗಿರ್ತದೆ. ಶ್ರೀ ಜಟ್ಟಿ ನಾರಾಯಣ ನಾಯ್ಕ ಇವರ ಬಚ್ಚಲಗುಂಡಿ ನಿರ್ಮಾಣ ಕಾಮಗಾರಿಗೆ 948 ರೂಪಾಯಿ ಈ ಅವಧಿಯಲ್ಲಿ ಖರ್ಚಾಗಿರ್ತದೆ. ಶ್ರೀ ನಾರಾಯಣ ತಿಮ್ಮಪ್ಪಗೌಡ ಇವರ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿಗೆ 40,363 ರೂಪಾಯಿ ಈ ಅವಧಿಯಲ್ಲಿ ಖರ್ಚಾಗಿರ್ತದೆ. ಶ್ರೀ ತಿಮ್ಮಪ್ಪ ನಾರಾಯಣಗೌಡ ಇವರ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿಗೆ 40,487 ರೂಪಾಯಿ ಈ ಅವಧಿಯಲ್ಲಿ ಖರ್ಚಾಗಿರ್ತದೆ. ಅದೇ ರೀತಿ ಶ್ರೀ ಪುರಂದರ್ ಬೆಳೆಯ ನಾಯ್ಕ ಇವರ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿಗೆ 34,838 ರೂಪಾಯಿ ಈ ಅವಧಿಯಲ್ಲಿ ಖರ್ಚಾಗಿರ್ತದೆ. ಶ್ರೀ ತಿರುಮಲೇಶ್ವರ ಮಂಜುನಾಥ್ ಭಟ್ ಇವರ ಬಚ್ಚಲಗುಂಡಿ ನಿರ್ಮಾಣ ಕಾಮಗಾರಿಗೆ 9,835 ರೂಪಾಯಿ ಖರ್ಚಾಗಿರ್ತದೆ. ಶ್ರೀಮತಿ ಜಯಂತಿ ರಾಜೇಶ್ವರ ನಾಯ್ಕ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 19,592 ರೂಪಾಯಿ ಖರ್ಚಾಗಿರ್ತದೆ. ಶ್ರೀಮತಿ ವಿಜಯ ಮಂಜುನಾಥ್ ನಾಯ್ಕ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 19,592 ರೂಪಾಯಿ ಖರ್ಚಾಗಿರ್ತದೆ. ಅದೇ ರೀತಿ ಶ್ರೀಮತಿ ಸಾವಿತ್ರಿ ರಾಘವೇಂದ್ರ ನಾಯ್ಕ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 28,440 ರೂಪಾಯಿ ಖರ್ಚಾಗಿರ್ತದೆ. ಶ್ರೀಮತಿ ರಾಜಿಕಾ ಇಕ್ಬಾಲ್ ದಾವೂದ್ ಇವರ ಬಚ್ಚಲಗುಂಡಿ ನಿರ್ಮಾಣ ಕಾಮಗಾರಿಗೆ 1,896 ರೂಪಾಯಿ ಖರ್ಚಾಗಿರ್ತದೆ. ಶ್ರೀ ಶಂಭು ಮಂಜು ನಾಯ್ಕ ಇವರ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿಗೆ 41,491 ರೂಪಾಯಿ ಖರ್ಚಾಗಿರ್ತದೆ. ಶ್ರೀಮತಿ ಪ್ರಭಾವತಿ ಜಯಂತ್ ನಾಯ್ಕ್ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 11,376 ರೂಪಾಯಿ ಈ ಅವಧಿಯಲ್ಲಿ ಖರ್ಚಾಗಿರ್ತದೆ. ಶ್ರೀ ಅಂತೋನ್ ಸಿಂಜೋ ಫರ್ನಾಂಡಿಸ್ ಇವರ ಜಮೀನಭಿವೃದ್ಧಿ ಕಾಮಗಾರಿಗೆ 8,532 ರೂಪಾಯಿ ಖರ್ಚಾಗಿರ್ತದೆ. ಅದೇ ರೀತಿ ಶ್ರೀಮತಿ ಫಿಲೋಮಿನಾ ರೇಮಂಡ್ ಅಲ್ಮೇಡಾ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 28,440 ರೂಪಾಯಿ ಈ ಅವಧಿಯಲ್ಲಿ ಖರ್ಚಾಗಿರ್ತದೆ. ಶ್ರೀಮತಿ ರಾಧಾಕೃಷ್ಣ ನಾಯ್ಕ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 28,440 ರೂಪಾಯಿ. ಶ್ರೀಮತಿ ಸಂಗೀತಾ ಶಿವಾನಂದಗೌಡ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 28,440 ರೂಪಾಯಿ. ಶ್ರೀಮತಿ ಪಾರ್ವತಿ ರಾಮನಾಥ್ ನಾಯ್ಕ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 19,592 ರೂಪಾಯಿ. ಶ್ರೀಮತಿ ಮಂಜುನಾಥ್ ಗೌಡ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 28,440 ರೂಪಾಯಿ. ಶ್ರೀ ಶಂಕರ್ ಗಣಪತಿ ನಾಯ್ಕ ಇವರ ಅಲ್ಪಾಳದ ಬಾವಿ ನಿರ್ಮಾಣ ಕಾಮಗಾರಿಗೆ 72,039 ರೂಪಾಯಿ. ಶ್ರೀಮತಿ ದೀಪಾ ರಾಜೇಂದ್ರ ಪೆಡ್ನೇಕರ್ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 28,440 ರೂಪಾಯಿ. ಶ್ರೀಮತಿ ನೀಲಾ ಸುರೇಶ್ ನಾಯ್ಕ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 27,440 ರೂಪಾಯಿ. ಶ್ರೀಮತಿ ನಾಗವಣಿ ವೆಂಕಟೇಶ್ ನಾಯ್ಕ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 7,584 ರೂಪಾಯಿ. ಶ್ರೀಮತಿ ಸುಲೋಚನ ರಾಜೇಂದ್ರ ನಾಯ್ಕ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 19,592 ರೂಪಾಯಿ. ಶ್ರೀಮತಿ ಲಕ್ಷ್ಮೀ ಮಂಜುನಾಥ್ ನಾಯ್ಕ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 28,440 ರೂಪಾಯಿ. ಶ್ರೀ ಈಶ್ವರ್ ನಾರಾಯಣ ನಾಯ್ಕ ಇವರ ಜಮೀನು ಅಭಿವೃದ್ಧಿ ಕಾಮಗಾರಿಗೆ 8,532 ರೂಪಾಯಿ. ಮಂಜುನಾಥ್ ನಾರಾಯಣ ನಾಯ್ಕ ಇವರ ಪೌಷ್ಟಿಕ ತೋಟ ನಿರ್ಮಾಣ ಕಾಮಗಾರಿಗೆ 3,140 ರೂಪಾಯಿ.
ಶ್ರೀ ಬಸ್ಟನ್ ಸಂತನ್ ಫರ್ನಾಂಡಿಸ್ ಇವರ ಪೌಷ್ಟಿಕ ತೋಟ ನಿರ್ಮಾಣ ಕಾಮಗಾರಿಗೆ 3772 ರೂಪಾಯಿ. ಈರಮ್ಮ ಮಾದೇವ ನಾಯ್ಕ ಇವರ ಪೌಷ್ಟಿಕ ತೋಟ ನಿರ್ಮಾಣ ಕಾಮಗಾರಿಗೆ 3772 ರೂಪಾಯಿ. ಶ್ರೀ ವೆಂಕಟೇಶ್ ಚುಂಡಗೌಡ ಇವರ ಪೌಷ್ಟಿಕ ತೋಟ ನಿರ್ಮಾಣ ಕಾಮಗಾರಿಗೆ 3140 ರೂಪಾಯಿ. ಶ್ರೀಮತಿ ನಾಗರತ್ನ ಹನುಮಂತ ನಾಯ್ಕ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 28,440 ರೂಪಾಯಿ. ಮಾದೇವ್ ನಾಗಪ್ಪ ನಾಯ್ಕ ಇವರ ಜಮೀನಭಿವೃದ್ಧಿ ಕಾಮಗಾರಿಗೆ 9,164 ರೂಪಾಯಿ. ಮಹಾಲಕ್ಷ್ಮಿ ಶ್ರೀಧರ್ ಗೌಡ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 8,848 ರೂಪಾಯಿ. ಹೇಮಾ ಪ್ರಭಾಕರ್ ಗಾಮಿತ್ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 28,440 ರೂಪಾಯಿ. ಶ್ರೀಮತಿ ಸುಶೀಲಾ ಶಂಕರ್ ನಾಯ್ಕ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 8,840 ರೂಪಾಯಿ. ಶ್ರೀಮತಿ ಗೀತಾ ಕಿಶೋರ್ ನಾಯ್ಕ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 16,432 ರೂಪಾಯಿ. ಶ್ರೀಮತಿ ವೀಣಾ ಗಣಪತಿ ನಾಯ್ಕ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 16,432 ರೂಪಾಯಿ. ಶ್ರೀಮತಿ ತಾರಾ ವಿಠಲ್ ಗಾಮಿತ್ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 8,848 ರೂಪಾಯಿ. ಶ್ರೀಮತಿ ಮಮತಾ ಕಾಂತೋ ನಾಯ್ಕ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 8,848 ರೂಪಾಯಿ. ಶ್ರೀಮತಿ ತುಂಗಾ ರಾಮ್ ನಾಯ್ಕ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 8,848 ರೂಪಾಯಿ. ಶ್ರೀ ಗಣಪಯ್ಯ ಗೌಡ ಇವರ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿಗೆ 7,268 ರೂಪಾಯಿ. ಶ್ರೀ ಈಶ್ವರ್ ಗಣಪತಿ ನಾಯ್ಕ ಇವರ ಬಾವಿ ನಿರ್ಮಾಣ ಕಾಮಗಾರಿಗೆ 34,587 ರೂಪಾಯಿ. ಶ್ರೀ ಜನಾರ್ದನ್ ಮಾದೇವ್ ನಾಯ್ಕ ಇವರ ಬಾವಿ ನಿರ್ಮಾಣ ಕಾಮಗಾರಿಗೆ 33,812 ರೂಪಾಯಿ. ಶ್ರೀ ವೆಂಕಟೇಶ್ ನಾಯ್ಕ ಇವರ ಬಾವಿ ನಿರ್ಮಾಣ ಕಾಮಗಾರಿಗೆ 19,907 ರೂಪಾಯಿ. ಶ್ರೀ ನೀಲಕಂಠ ಹುಸೈನ್ ನಾಯ್ಕ ಇವರ ಅಲ್ಪಾಡದ ಬಾವಿ ನಿರ್ಮಾಣ ಕಾಮಗಾರಿಗೆ 59,938 ರೂಪಾಯಿ. ಶ್ರೀ ಗಣಪಯ್ಯ ನಾಯ್ಕ ಇವರ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿಗೆ 7,584 ರೂಪಾಯಿ. ಶ್ರೀ ಹನುಮಂತ ಗೋವಿಂದ ಗೌಡ ಇವರ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿಗೆ 37,222 ರೂಪಾಯಿ. ಶ್ರೀ ಲಕ್ಷ್ಮೀ ಸುಬ್ರಾಯ ನಾಯ್ಕ ಇವರ ಅಲ್ಪಾಡದ ಬಾವಿ ನಿರ್ಮಾಣ ಕಾಮಗಾರಿಗೆ 1,14,487 ರೂಪಾಯಿ. ಶ್ರೀ ಸುಧಾಕರ್ ಈಶ್ವರ್ ಹೆಗಡೆ ಇವರ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿಗೆ 49,272 ರೂಪಾಯಿ. ಶ್ರೀಮತಿ ಬಿಬಿ ಫಾತಿಮಾ ಅಬ್ದುಲ್ ರಹೀಂ ಸಿದ್ದಿ ಬಾಪಾ ಇವರ ಬಾವಿ ನಿರ್ಮಾಣ ಕಾಮಗಾರಿಗೆ 22,752 ರೂಪಾಯಿ. ಶ್ರೀ ಗಜಾನನ್ ತಿಮ್ಮಪ್ಪ ನಾಯ್ಕ ಇವರ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿಗೆ 38,653 ರೂಪಾಯಿ. ಶ್ರೀಮತಿ ವಿಜಯೇಶ್ವರ ನಾಯ್ಕ ಇವರ ಅಲ್ಪಾಡದ ಬಾವಿ ನಿರ್ಮಾಣ ಕಾಮಗಾರಿಗೆ 1,11,428 ರೂಪಾಯಿ. ಶಂಕರ್ ರಾಮ ಹಳ್ಳಿ ಇವರ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿಗೆ 50,762 ರೂಪಾಯಿ. ಈಶ್ವರ್ ಮಂಜುಗೌಡ ಇವರ ಬಚ್ಚಲಗುಂಡಿ ನಿರ್ಮಾಣ ಕಾಮಗಾರಿಗೆ 5,056 ರೂಪಾಯಿ. ಕೈಗೊಂದು ಶಾಲೆಯ ದರೆ ಕತ್ತರಿಸಿ ಲೆವೆಲಿಂಗ್ ಮಾಡುವಂತಹ ಕಾಮಗಾರಿಗೆ 41,389 ರೂಪಾಯಿ. ಮೇಲಮೂರ್ಕಣಿ ಗಣಪತಿ ನಾರಾಯಣ ನಾಯ್ಕ ಮನೆ ಸಾರ್ವಜನಿಕ ಕಾಲುದಾರಿ ನಿರ್ಮಾಣ ಕಾಮಗಾರಿಗೆ 10,112 ರೂಪಾಯಿ. ಕೈಗೊಂದು ಶಾಲಾ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ 54,194 ರೂಪಾಯಿ. ಹಿರಿಯ ಪ್ರಾಥಮಿಕ ಶಾಲೆ ಹೆರಗಲಿ ಕನ್ನಡ ಶಾಲೆ ಹತ್ತಿರ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ 37,923 ರೂಪಾಯಿ. ತಾಜುದ್ದೀನ್ ಅಬ್ದುಲ್ ರಹೀಂ ಸಿದ್ದಿ ಕಟ್ಟೆಮನೆಯವರ ಬಚ್ಚಲಗುಂಡಿ ನಿರ್ಮಾಣ ಕಾಮಗಾರಿಗೆ 5,091 ರೂಪಾಯಿ. ಶ್ರೀ ತ್ರಿವಿಕ್ರಮ್ ಶೇಷಗಿರಿ ನಾಯ್ಕ ಇವರ ಬಚ್ಚಲಗುಂಡಿ ಕಾಮಗಾರಿಗೆ 4,779 ರೂಪಾಯಿ. ಶ್ರೀ ಅಂತೋನ್ ಸಂತಾನ್ ಅರೋನಾ ಇವರ ಪೌಷ್ಟಿಕ ತೋಟ ನಿರ್ಮಾಣ ಕಾಮಗಾರಿಗೆ 1,244 ರೂಪಾಯಿ. ಕೃಷ್ಣಪ್ಪ ತಿಮ್ಮಪ್ಪ ನಾಯ್ಕ ಇವರ ಅಲ್ಪಾಡದ ಬಾವಿ ಕಾಮಗಾರಿಗೆ 62,747 ರೂಪಾಯಿ. ಗಣಪತಿ ನಾಗಪ್ಪಾಚಾರಿ ಇವರ ಬಚ್ಚಲಗುಂಡಿ ಕಾಮಗಾರಿಗೆ 5,159 ರೂಪಾಯಿ. ಗಣಪತಿ ಹನುಮಂತ ನಾಯ್ಕ ಇವರ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿಗೆ 10,040 ರೂಪಾಯಿ. ಗಣಪತಿ ಶಂಭುಗೌಡ ಇವರ ಬಚ್ಚಲಗುಂಡಿ ನಿರ್ಮಾಣ ಕಾಮಗಾರಿಗೆ 6,085 ರೂಪಾಯಿ. ದೇವಪ್ಪ ಸಣ್ಣಯ್ಯ ನಾಯ್ಕ ಇವರ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿಗೆ 9,206 ರೂಪಾಯಿ. ನರಸಿಂಹ ಗಣಪತಿ ನಾಯ್ಕ ಇವರ ಪೌಷ್ಟಿಕ ತೋಟ ನಿರ್ಮಾಣ ಕಾಮಗಾರಿಗೆ 1,244 ರೂಪಾಯಿ. ನಾರಾಯಣ ಕೃಷ್ಣ ಬೆಡ್ಡೇಕರ್ ಇವರ ಬಚ್ಚಲಗುಂಡಿ ನಿರ್ಮಾಣ ಕಾಮಗಾರಿಗೆ 4,701 ರೂಪಾಯಿ. ಶ್ರೀ ಮಂಜುನಾಥ್ ನಾರಾಯಣ ನಾಯ್ಕ ಇವರ ಪೌಷ್ಟಿಕ ತೋಟ ನಿರ್ಮಾಣ ಕಾಮಗಾರಿಗೆ 1,244 ರೂಪಾಯಿ. ಮಾದೇವ್ ವೆಂಕಟ ನಾಯ್ಕ ಇವರ ಬಚ್ಚಲಗುಂಡಿ ನಿರ್ಮಾಣ ಕಾಮಗಾರಿಗೆ 5,300 ರೂಪಾಯಿ. ಮುಂತು ಸಂತಾನ್ ಅರೋನಾ ಇವರ ಬಚ್ಚಲಗುಂಡಿ ನಿರ್ಮಾಣ ಕಾಮಗಾರಿಗೆ 5,184 ರೂಪಾಯಿ. ರಾಮಚಂದ್ರ ಗಣಪ ನಾಯ್ಕ ಇವರ ಪೌಷ್ಟಿಕ ತೋಟ ನಿರ್ಮಾಣ ಕಾಮಗಾರಿಗೆ 1,244 ರೂಪಾಯಿ. ರಾಮನಾಥ್ ಹನುಮಂತ ನಾಯ್ಕ ಇವರ ಬಚ್ಚಲಗುಂಡಿ ನಿರ್ಮಾಣ ಕಾಮಗಾರಿಗೆ 5,578 ರೂಪಾಯಿ. ಸಿಕಂದರ್ ಸಿದ್ದಿ ಬಾಬಾ ಇವರ ಬಚ್ಚಲಗುಂಡಿ ನಿರ್ಮಾಣ ಕಾಮಗಾರಿಗೆ 4,739 ರೂಪಾಯಿ. ಶ್ರೀ ದೇವಿ ಸುಬ್ಬೈಗೌಡ ಇವರ ಬಚ್ಚಲಗುಂಡಿ ನಿರ್ಮಾಣ ಕಾಮಗಾರಿಗೆ 5,599 ರೂಪಾಯಿ.
ಸಬ್ಸ್ಟೆನ್ ಜೂಜೆ ನವರಣ ಪೌಷ್ಟಿಕ ತೋಟ ನಿರ್ಮಾಣ ಕಾಮಗಾರಿಗೆ 1,244 ರೂಪಾಯಿ. ಕೈಗೊಂದು ಶಾಲಾ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗೆ 53,637 ರೂಪಾಯಿ. ಹೀಗೆ ಈ ಅವಧಿಯಲ್ಲಿ ಒಟ್ಟು 12,44,408 ರೂಪಾಯಿ ಕೂಲಿಗಾಗಿ ಹಾಗೂ 10,54,316 ರೂಪಾಯಿ ಸಾಮಗ್ರಿಗಾಗಿ ಹಾಗೂ ಒಟ್ಟು 22,98,724 ರೂಪಾಯಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಖರ್ಚಾಗಿರುವಂಥದ್ದು. ಇಷ್ಟು ನಾವು ಗ್ರಾಮ ಪಂಚಾಯತ್ ಅನುಷ್ಠಾನ ಮಾಡಿರುವಂಥದ್ದು. ಇನ್ನು ತೋಟಗಾರಿಕೆ ಇಲಾಖೆಯ ಅಡಿಯಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಲ್ಲಿ ನಿರ್ವಹಿಸಿದಂತಹ ಕಾಮಗಾರಿಗಳು ಹಾಗೂ ಅರಣ್ಯ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಎರಡು ಇಲಾಖೆಗಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿರ್ವಹಿಸಿದಂತಹ ಕಾಮಗಾರಿಗಳು. ಎರಡನೇ ರಸ್ತೆ ಬದಿಯಲ್ಲಿ ಗಿಡ ನೆಟ್ಟು ಪೋಷಣಾ ಕೆಲಸ ನಿರ್ವಹಿಸುವಂಥದ್ದು 20,540 ರೂಪಾಯಿ. ಹೊಸಕೋಟೆ ರಸ್ತೆ ಬದಿಯಲ್ಲಿ ಗಿಡ ನೆಟ್ಟು ಪೋಷಣಾ ಕೆಲಸ ನಿರ್ವಹಿಸುವಂಥದ್ದು 20,540 ರೂಪಾಯಿ. ಹಳ್ಳಕ್ಕಿ ರಸ್ತೆ ಬದಿಯಲ್ಲಿ ಗಿಡ ನೆಟ್ಟು ಪೋಷಣಾ ಕೆಲಸ ನಿರ್ವಹಿಸುವಂಥದ್ದು 28,440 ರೂಪಾಯಿ. ಎರಡನೇ ಫಾರೆಸ್ಟ್ ಸರ್ವೆ ನಂಬರ್ 204ರಲ್ಲಿ ಕಂಟ್ರೋಲ್ ಟ್ರೆಂಚ್ ನಿರ್ಮಾಣ ಕಾಮಗಾರಿಗೆ 35,076 ರೂಪಾಯಿ. ಜಮೀನಿನಲ್ಲಿ ಹೊಸ ತೋಟ ನಿರ್ಮಾಣ ಮಾಡುವ ಕಾಮಗಾರಿಗೆ 28,220 ರೂಪಾಯಿ. ಮತ್ತಪ್ಪ ನಾರಾಯಣಯ್ಯವರ ಹೊಸ ತೋಟ ನಿರ್ಮಾಣ ಕಾಮಗಾರಿಗೆ 22,120 ರೂಪಾಯಿ. ಗಿರಿಜಾ ಮಾಸ್ತಿ ಹಳ್ಳಿ ಇವರ ಹೊಸ ತೋಟ ನಿರ್ಮಾಣ ಕಾಮಗಾರಿಗೆ 17,696 ರೂಪಾಯಿ ಖರ್ಚಾಗಿರುವಂಥದ್ದು. ಇದಿಷ್ಟು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ನಿರ್ವಹಿಸಿರುವಂಥದ್ದು. ಇನ್ನು ಗ್ರಾಮ ಪಂಚಾಯತ್ 15ನೇ ಹಣಕಾಸು ಯೋಜನೆಯಡಿ ನಿರ್ವಹಿಸಿದ ಕಾಮಗಾರಿಗಳು. ಕೆಳಗಡೆ ಕಸ ವಿಲೇವಾರಿ ಘಟಕದ ಹತ್ತಿರ ಕೊಳವೆ ಬಾವಿ ನಿರ್ಮಾಣ ಕಾಮಗಾರಿಗೆ 1,46,852 ರೂಪಾಯಿ. ಕೈಗೊಂದು ವಾರ್ಡ್ನಲ್ಲಿ ಅಳವಡಿಸಲು ಅವಶ್ಯಕ ಸಿಮೆಂಟ್ ಪೈಪ್ ಖರೀದಿ ಮಾಡಿದಂಥದ್ದು 49,560 ರೂಪಾಯಿ. ಹಳ್ಳಕ್ಕಿ ಪಂಚಾಯತಿ ಮಾಲಿಗುಡಿ ದೇವಸ್ಥಾನದ ಹತ್ತಿರ ಸಾರ್ವಜನಿಕ ಕುಡಿಯುವ ನೀರಿನ ಬಾವಿ ನಿರ್ಮಾಣ ಕಾಮಗಾರಿಗೆ 1,58,440 ರೂಪಾಯಿ. ಕೆಳಗಿನ ಮುರ್ಕಣಿ ಪಂಚಾಯತಿ ಕೇರಿಯಿಂದ ಕಾಯವಡಿ ಕೆರೆಗೆ ಹೋಗುವ ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಸಲಿಕ್ಕೆ 57,885 ರೂಪಾಯಿ. ಹಳ್ಳಕ್ಕಿ ಕ್ರಿಶ್ಚಿಯನ್ ಕೆರೆ ವಾಂಟಿಕೆರೆ ರಸ್ತೆ ನಿರ್ಮಾಣ ಕಾಮಗಾರಿಗೆ 1,18,056 ರೂಪಾಯಿ. ಮೇಲಿನ ಮುರ್ಕಣಿ ಪರಿಶಿಷ್ಟ ಜಾತಿ ಕುಡಿಯುವ ನೀರು ಪೂರೈಸಲು ಹೊಸದಾಗಿ ಪಂಪ್ ಮತ್ತು ಪೈಪ್ಲೈನ್ ಅಳವಡಿಸಿದ ಕಾಮಗಾರಿಗೆ 1,04,124 ರೂಪಾಯಿ. ಹಳ್ಳಕ್ಕಿ ಮುರ್ಕಣಿ ಹಾಗೂ ಹೆರಂಡಿ ಕುಡಿಯುವ ಸೌಲಭ್ಯ ಕಾಯ್ದಿರಿಸಿದಂತಹ ಹೆರಂಡಿ ಕುಡಿಯುವ ನೀರನ್ನ 1,010 HP ಪಂಪ್ ರಿವೈಂಡಿಂಗ್ ಮಾಡಲಿಕ್ಕೆ 9,150 ರೂಪಾಯಿ. ಮುರ್ಕಣಿ ಕುಡಿಯುವ ನೀರಿನ 1,005 HP ಪಂಪ್ ರಿವೈಂಡಿಂಗ್ ಮಾಡಿದ್ದಕ್ಕೆ 7,080 ರೂಪಾಯಿ. ಗ್ರಾಮ ಪಂಚಾಯತ್ ಸೊಸೈಟಿ ಕಟ್ಟಡದ ಮೇಲ್ಚಾವಣಿಗೆ ಶೀಟ್ ಹಾಕಿದಂಥದ್ದು 73,065 ರೂಪಾಯಿ. ಹೆರಂಡಿ ಮುಸ್ಲಿಂ ಕೇರಿಯಲ್ಲಿ ಚರಂಡಿಯನ್ನು ಹೂಳೆತ್ತಿದಂಥದ್ದು 38,733 ರೂಪಾಯಿ. ಸರ್ಕಾರಿ ಪ್ರೌಢಶಾಲಾ ಕಟ್ಟಡದ ಮೇಲ್ಚಾವಣಿ ದುರಸ್ತಿಗೆ 59,916 ರೂಪಾಯಿ. ಅಡ್ಕಾರ್ ದೇವಸ್ಥಾನದ ಹತ್ತಿರ ಕಾಲುದಾರಿಗೆ ಮೆಟ್ಟಿಲು ನಿರ್ಮಾಣ ಕಾಮಗಾರಿಗೆ 90,000 ರೂಪಾಯಿ. ಹಳ್ಳಕ್ಕಿ ಕ್ರಿಶ್ಚಿಯನ್ ಕೆರೆ ಹೋಗುವಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ 1,26,000 ರೂಪಾಯಿ. ಮುಳುಮಕ್ಕಿ ಪಂಚಾಯತಿ ನಡ್ಕೊಳ್ಳಿ ಮನೆ ಹತ್ತಿರ ಹಳ್ಳಕ್ಕೆ ಸಿಮೆಂಟ್ ಪೈಪ್ ಅಳವಡಿಸಲು 49,500 ರೂಪಾಯಿ. ಕೆಳಗಿನ ಮುರ್ಕಣಿ ಗ್ರಾಮ ಪಂಚಾಯತ್ LED ಬೀದಿ ದೀಪ ಸಾಮಗ್ರಿ ಖರೀದಿಗೆ 71,157 ರೂಪಾಯಿ. ಹಳ್ಳಕ್ಕಿ ವಿನಯ್ ಕುಲ್ಸ್ವಾರ್ ಮನೆ ಹತ್ತಿರ ಫುಟ್ಪಾತ್ ನಿರ್ಮಾಣ ಕಾಮಗಾರಿಗೆ 73,553 ರೂಪಾಯಿ. ಮೇಲಿನ ಮುರ್ಕಣಿ ಮತ್ತು ಯರ್ಜನ್ಮೂಲೆ ಹಳ್ಳಕ್ಕಿ ಐದೊಂದು ಅಂಗನವಾಡಿ ಕೇಂದ್ರಗಳಿಗೆ ವಾಟರ್ ಫಿಲ್ಟರ್ ಪೂರೈಸಿದ್ದು 42,480 ರೂಪಾಯಿ. ಸರ್ಕಾರಿ ಪ್ರೌಢಶಾಲೆಗೆ ವಾಟರ್ ಫಿಲ್ಟರ್ ಅಳವಡಿಸಿದ್ದು 33,398 ರೂಪಾಯಿ. ಹೆರಂಡಿ ನವಗ್ರಾಮ ಮತ್ತು ಕೆಳಗಿನ ಮುರ್ಕಣಿ ಅಂಗನವಾಡಿ ಕೇಂದ್ರಕ್ಕೆ ವಾಟರ್ ಫಿಲ್ಟರ್ ಅಳವಡಿಸಿದ್ದು 21,240 ರೂಪಾಯಿ. ಹಳ್ಳಕ್ಕಿ ಕುಡಿಯುವ ನೀರಿನ ಸ್ಥಾವರಕ್ಕೆ ಹೊಸ ಪಂಪ್ ಖರೀದಿ ಮಾಡಿದ್ದು 60,356. ಹೀಗೆ ಒಟ್ಟು 14,15,897 ರೂಪಾಯಿ ಈ ಅವಧಿಯಲ್ಲಿ ವಿವಿಧ ಕಾಮಗಾರಿಗೆ ಖರ್ಚು ಮಾಡಿದಂಥದ್ದು. ತಾಲೂಕ್ ಪಂಚಾಯತ್ ವಿವಿಧ ಯೋಜನೆಯಡಿ ಅನುಷ್ಠಾನ ಮಾಡಿದಂಥದ್ದು.
ರಂಡಿ ಪಂಚಾಯತ್ ಅಡ್ಕಾರ್ ಮಾಸತಿ ದೇವಸ್ಥಾನದ ಹತ್ತಿರ ಸಾರ್ವಜನಿಕ ಕೊಳೆಬಾವಿ ನಿರ್ಮಾಣಕ್ಕೆ 1,22,000 ರೂಪಾಯಿ. ತುಂಬುಳ್ಳಿ ಮುಖ್ಯ ರಸ್ತೆಯಿಂದ ಸೂರ್ಮೂಲೆಗೆ ಹೋಗುವಲ್ಲಿ ಮಳೆಗಾಲದ ನೀರೊಳಗೆ ಸಿಮೆಂಟ್ ಪೈಪ್ ಅಳವಡಿಸಲು 75,000 ರೂಪಾಯಿ. ಐರಣಿ ಪಂಚಾಯತ್ ಬರಗತಿಯಲ್ಲಿ ಮಣ್ಣಿನ ರಸ್ತೆಗೆ 75,000 ರೂಪಾಯಿ. ಇಷ್ಟು ತಾಲೂಕ್ ಪಂಚಾಯತ್ ಯೋಜನೆಯಡಿ ನಿರ್ವಹಿಸಬೇಕು. ಇಷ್ಟು ಗ್ರಾಮ ಪಂಚಾಯತ್ ಅವಧಿಯಲ್ಲಿ ನಿರ್ವಹಿಸಿದಂತ ಕಾಮಗಾರಿಗಳ ವಿವರ. ಬಗ್ಗೆ ಏನಾದರೂ ಕೇಳೋದಿದ್ರೆ ಕೇಳಬಹುದು. ಇಷ್ಟು ಈ ವರ್ಷದಲ್ಲಿ ಹಿಂದಿನ ವರ್ಷದಲ್ಲಿ ಅನುಷ್ಠಾನ ಮಾಡಿದಂತ ಕಾಮಗಾರಿಗಳು. ಇನ್ನು ನಂತರದಲ್ಲಿ ನಾವು 24-25ನೇ ಸಾಲಿನಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಕಾಮಗಾರಿಗಳ ಬೇಡಿಕೆಯನ್ನು ತಗೊಳ್ತೇವೆ. ಆ ನಂತರದಲ್ಲಿ ಎಲ್ಲರೂ ಯಾವ್ದಾದ್ರು ಕಾಮಗಾರಿ ನಿರ್ವಹಿಸಲಿಕ್ಕೆ ಸೂಚಿಸುವುದಿದ್ರೆ ಕೊಡ್ಬೋದು ಅಂತ ಹೇಳಿ ಇವತ್ತು ಹೇಳ್ತೇನೆ. ನಾಗರಾಜ್ ಅವರು ಏನಪ್ಪಾ ಅಂದ್ರೆ 23-24ನೇ ಸಾಲಿನಲ್ಲಿ ಒಂದು ಆರ್ಥಿಕ ವರ್ಷ ಅಂತಂದ್ರೆ ಸರ್ಕಾರಿ ಗೈಡ್ಲೈನ್ಸ್ ಪ್ರಕಾರ ವರ್ಷದ ಏಪ್ರಿಲ್ 1ರಿಂದ ಮುಂದೆ ಬರುವ ವರ್ಷದ ಮಾರ್ಚ್ 31ಕ್ಕೆ ಏನಪ್ಪಾ ಒಂದು ಆರ್ಥಿಕ ವರ್ಷ ಆಗಿರ್ತದೆ. ಈಗ ಇಲ್ಲಿ ಮಂಡಿಸಿರೋದು ಏನಪ್ಪಾ ಅಂತಂದ್ರೆ 2023 ಏಪ್ರಿಲ್ 1ರಿಂದ 2024 ಮಾರ್ಚ್ 31ರವರೆಗೆ ಏನಪ್ಪಾ ಅಂತಂದ್ರೆ ಹೆರಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಮತ್ತು 15ನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ಯಾವೆಲ್ಲ ಕಾಮಗಾರಿಗಳ ಅನುಷ್ಠಾನಗೊಳಿಸಿದ್ದಾರೆ ಹೆರಟಿ ಗ್ರಾಮ ಪಂಚಾಯತಿಯಿಂದ ಎಲ್ಲವುಗಳನ್ನು ಮುಂದೆ ಪ್ರಸ್ತುತಪಡಿಸಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ದೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬೇಕು. ಯಾವುದೂ ಇಲ್ಲ ಅಂತಂದ್ರೆ 2022-23ನೇ ಸಾಲಿನಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ತಂಡ ಹೆರಟಿ ಗ್ರಾಮ ಪಂಚಾಯತ್ ಸಾಮಾಜಿಕ ಲೆಕ್ಕ ಪರಿಶೋಧನೆ ನಡೆಸಿದಾಗ ಆ 22-23ನೇ ಸಾಲಿನಲ್ಲಿ ನ್ಯೂನತೆ ಏನಪ್ಪಾ ಅಂತಂದ್ರೆ ಆ ಒಂದು 22-23ನೇ ಸಾಲಿನ ಗ್ರಾಮ ಸಭೆಯಲ್ಲಿ ಮಂಡಿಸಿದ್ರು. ಆ ಗ್ರಾಮ ಸಭೆಯಲ್ಲಿ ಸಂಬಂಧಪಟ್ಟಂಗೆ ವರದಿಯನ್ನು ಸಹಿತ ತಾಲೂಕು ಪಂಚಾಯತ್ ಕೊಟ್ಟಿರ್ತೇವೆ. ನ್ಯೂನತೆ ಏನಾಗಿತ್ತಪ್ಪ ಅಂತಂದ್ರೆ ಜುಜೆ ಕಾಳು ನೋರನ್ನ ಮೇಲಿನ ಮುನ್ಗಡೆಗಳ ಜಮೀನಿನಲ್ಲಿ ಅಲ್ಪಾರ್ಥ ಬಾವಿ ನಿರ್ಮಾಣ ಕಾಮಗಾರಿ ಏನಪ್ಪಾ ಅಂದ್ರೆ ಅಪೂರ್ಣ ಆಗಿರ್ತೈತೆ ಅಂತ ಸಾಮಾಜಿಕ ಲೆಕ್ಕ ಪರಿಶೋಧನೆ ತಂಡದ ಹೇಳ್ಕೊಂಡಿರ್ತಾರೆ. ಅದನ್ನ ಏನಪ್ಪಾ ಅಂತಂದ್ರೆ ಪರಿಶೀಲನೆಯಲ್ಲಿ ಏನಪ್ಪಾ ಅಂದ್ರೆ ನ್ಯೂನತೆಯಾಗಿ ಸೇರ್ಪಡೆಗೊಂಡಿತ್ತು. ಅದು ನಾವು ತಾಲೂಕ್ ಪಂಚಾಯತ್ಗೆ ವರದಿ ಕೊಟ್ಟಿದ್ದೀವಿ. ಅದು ವೈಯಕ್ತಿಕ ಕಾಮಗಾರಿ ಆಗಿರೋದ್ರಿಂದ ಏನಪ್ಪಾ ಅಂದ್ರೆ ಅವ್ರು ಎಷ್ಟು ಕಾಮಗಾರಿಯನ್ನು ಅನುಷ್ಠಾನಗೊಂಡಿದೆ ಅಷ್ಟಕ್ಕೆ ಏನಪ್ಪಾ ಅಂತಂದ್ರೆ ಇಂಜಿನಿಯರ್ ಅಷ್ಟಕ್ಕೆ ಎಲ್ಲಿ ಬರ್ದಿದ್ರು ಅಷ್ಟಕ್ಕೆ ಏನಪ್ಪಾ ಅಂತಂದ್ರೆ ನಾವು ಅದಕ್ಕೆ ಹಣವನ್ನ ಬರ್ಸಿದ್ದಿರ್ತದೆ. ಈ ವರ್ಷಕ್ಕೆ ಏನಪ್ಪಾ ಅಂತಂದ್ರೆ ಆ ಕಾಮಗಾರಿ ಮತ್ತು ಆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮುಗಿದ ಮೇಲೆ ಮತ್ತು ಕಾಮಗಾರಿ ಮಾಡ್ಕೊಂಡಿರ್ತಾರೆ. ಕಾಮಗಾರಿ ಎಷ್ಟು ಮಾಡ್ಕೊಂಡಿರಲ್ಲ ಅಷ್ಟಕ್ಕೆ ಏನಪ್ಪಾ ಅಂತಂದ್ರೆ ಕಾಮಗಾರಿ ಪೂರ್ತಿ ಮುಗಿಸಿದ್ದಾರೆ. ಅಳತೆ ಅನುಸಾರ ಏನಪ್ಪಾ ಅಂತಂದ್ರೆ ಸದರಿ ಫಲಾನುಭವಿಗಳಿಗೆ ಏನಪ್ಪಾ ಅಂತಂದ್ರೆ ದುಡ್ಡು ಸಂದಾಯ ಆಗಿರ್ತದೆ. ವರದಿಯನ್ನು ಸಲ್ಲಿಸಿರ್ತೀವಿ. ಯಾವ ಪ್ರಶ್ನೆ ಇಲ್ಲ ಅಂತಂದ್ರೆ ಮುಂದಿನ ಹಂತಕ್ಕೆ ಹೋಗ್ತೀವಿ. ತಾಲೂಕಾ ಅದ ಕಡೆ
ಹಂತಕ್ಕೆ ನಾವು ಹೋಗ್ತಾ ಇದ್ದೀವಿ. ಈ 23-24 ಸಾಲಿನಲ್ಲಿ ಸಾಮಾಜಿಕ ಪ್ರಶ್ನೆಯಲ್ಲಿ ಏನೆಲ್ಲ ವಿಷಯಗಳು ಕಂಡುಕೊಂಡಿದ್ದಾರೆ ಆ ವಿಷಯಗಳನ್ನ ನೆನಪಾಗ್ತದೆ ಸಾರ್ವಜನಿಕವಾಗಿರ್ತಕ್ಕಂಥ ವಿಧಾನಸಭೆ ಸಭೆ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಖಾತ್ರಿ ಯೋಜನೆ ಹಾಗೆ 15 ಹಣಕಾಸು ಆಯೋಗದ ಸಂಬಂಧಪಟ್ಟಂತೆ ಇವತ್ತು ಸಾಮಾಜಿಕ ಪರಿಷ್ಕೃತ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿದೆ. ಈ ಒಂದು ಸಾಮಾಜಿಕ ಪರಿಷ್ಕೃತ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತ ಆರ್ಡಿನೆನ್ಸ್ ಸರ್ ಹಾಗೆ ಈ ಒಂದು ಸಭೆಯನ್ನು ವಹಿಸಿರುವಂತಹ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರೇ ಹಾಗೆ ಈ ಸಭೆಯಲ್ಲಿ ಉಪಸ್ಥಿತಿರುವಂತಹ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಉಪಾಧ್ಯಕ್ಷರೇ ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗೌರವಾನ್ವಿತ ಸದಸ್ಯರೇ ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ತಾಂತ್ರಿಕ ಸಹಾಯಕರೇ ಹಾಗೆ ಈ ಸಭೆಯಲ್ಲಿ ಉಪಸ್ಥಿತಿರುವಂತಹ ನರೇಗಾ ಯೋಜನೆಯಲ್ಲಿ ಸೌಲಭ್ಯವನ್ನು ಪಡೆದಿರುವಂತಹ ಫಲಾನುಭವಿಗಳೇ, ಸಾರ್ವಜನಿಕರೇ ಹಾಗೆ ಡಿಎಂಪಿ ಅವರೇ ಹಾಗೆ ಗ್ರಾಮ ಪಂಚಾಯತ್ನ ಸಿಬ್ಬಂದಿ ವರ್ಗದವರೇ ಹಾಗೆ ಗ್ರಾಮಸ್ಥರೇ ಹಾಗೆ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಈಗಾಗಲೇ ತಮ್ಮ ಮುಂದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15 ಹಣಕಾಸು ಆಯೋಗದ ಅನುದಾನದ ಖರ್ಚು ವೆಚ್ಚಗಳನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಅದ್ರ ಕುರಿತಂತೆ ಈಗಾಗಲೇ ಸಾಮಾಜಿಕ ಪರಿಶೋಧನೆ ಯಾವ ರೀತಿ ನಡೆದಿರೋ ಬಗ್ಗೆ ಸಂಕ್ಷಿಪ್ತವಾಗಿ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಮುಂದೆ ತಿಳಿಸಿಕೊಟ್ಟಿದ್ದಾರೆ. ಅದರಂತೆ ಈ ಒಂದು 2 ಯೋಜನೆಗಳ ಬಗ್ಗೆ ಹೇಳ್ಬೇಕಂತಂದ್ರೆ ಈಗಾಗಲೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ತಮಗೆ ಗೊತ್ತಿದೆ. ಈ ಯೋಜನೆ ಜಾರಿ ಬಂದು ಬಹಳಷ್ಟು ವರ್ಷಗಳೇ ಆಯಿತು. ಇದರಲ್ಲಿ ಕೂಡ ಕೆಲವು ಫಲಾನುಭವಿಗಳು ವೈಯಕ್ತಿಕ ಆಧಾರಿತ ಕೆಲಸಗಳು ಮತ್ತೆ ಸಮುದಾಯದ ಆಧಾರಿತ ಕೆಲಸಗಳು ಕೂಡ ಈ ಗ್ರಾಮ ಪಂಚಾಯತ್ ನಡೆದಿದೆ. ಆದ್ರೂ ಕೂಡ ಈ ಒಂದು ಯೋಜನೆ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಯೋಜನೆಯ ಮುಖ್ಯ ಉದ್ದೇಶ ಏನಂದ್ರೆ ಈಗಾಗಲೇ ಉದ್ದೇಶ ಏನಂತಂದ್ರೆ ಈಗಾಗಲೇ ಬೇಡಿಕೆ ಪ್ರಕಾರ ಗ್ರಾಮೀಣ ಪ್ರದೇಶದ ಪ್ರತಿ ಒಂದು ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 100 ದಿವಸಗಳಿಗಿಂತ ಕಡಿಮೆ ಇಲ್ಲದಂತೆ ನೋಂದಾಯಿತ ಕೂಲಿಕಾರರಿಗೆ ಉದ್ಯೋಗವನ್ನು ಒದಗಿಸುವಂತದ್ದು ಈ ಯೋಜನೆಯ ಮುಖ್ಯ ಉದ್ದೇಶ. ಅದರ ಜೊತೆಗೆ ನಿಗದಿತ ಬಾಳಿಕೆ ಬರುವ ಉತ್ಪಾದನಶೀಲ ಆಸ್ತಿಯನ್ನು ಸೃಜನೆ ಮಾಡುವಂತದ್ದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಇನ್ನು 2ನೇ ಉದ್ದೇಶ ಅಂತಂದ್ರೆ ಗ್ರಾಮೀಣ ಜನರ ಬಡವರ ಜೀವನ ಸಂಪನ್ಮೂಲಗಳನ್ನು ಬಲಪಡಿಸುವಂಥದ್ದು. ಗ್ರಾಮೀಣ ಜನರ ಬಡವರ ಜೀವನ ಸಂಪನ್ಮೂಲ ಅಂತಂದ್ರೆ ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಏನ್ ಹೇಳ್ತಾರೆ ಬಡವರು ಇರ್ತಾರೆ ಅವರ ಜೀವನ ಸಂಪನ್ಮೂಲಗಳನ್ನು ಬಲಪಡಿಸುವಂತದ್ದು ಈ ಯೋಜನೆಯ 2ನೇ ಉದ್ದೇಶ. ಇನ್ನು 3ನೇ ಉದ್ದೇಶ ಅಂತಂದ್ರೆ ಸ್ವಯಂ ಪ್ರೇರಿತವಾಗಿ ಜನರು ಇದರಲ್ಲಿ ಭಾಗವಹಿಸುವಂತದ್ದು. ಯಾವುದೇ ಒಂದು ಒತ್ತಡಕ್ಕೆ ಭಾಗವಹಿಸುವಂತದ್ದಲ್ಲ ಅಥವಾ ಯಾರು ಹೇಳಿದ್ರು ಅಂತ ತಕೊಂಡು ಭಾಗವಹಿಸುವಂತದಲ್ಲ. ಸ್ವಯಂ ಪ್ರೇರಿತವಾಗಿ ಫಲಾನುಭವಿಗಳು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ಈ ಯೋಜನೆಯಲ್ಲಿ ಬರುವಂತ ಸೌಲಭ್ಯಗಳನ್ನು ಪಡೆಯುವಂತದ್ದು ಈ ಯೋಜನೆಯ 3ನೇ ಉದ್ದೇಶ. ಇನ್ನು 4ನೇ ಉದ್ದೇಶ ಹೇಳ್ಬೇಕಂತಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಬಲಪಡಿಸಬೇಕು. ಈಗಾಗಲೇ ತಮ್ಮ ಗೊತ್ತಿದೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತಂದ್ರೆ ಈಗಾಗಲೇ ಪಂಚಾಯತ್ ನಲ್ಲಿ ನಡೆಯುವಂತಹ ಏನೇನು ಸೌಲಭ್ಯಗಳಿರ್ತವೆ ಆ ಸೌಲಭ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ನಿರ್ವಹಣೆಯನ್ನ ಗ್ರಾಮ ಪಂಚಾಯತ್ ಅವರು ಮಾಡಬೇಕಾಗ್ತದೆ. ಆ ವ್ಯವಸ್ಥೆ ಕೂಡ ಬಲಪಡಿಸುವಂತದ್ದು ಕೂಡ 4ನೇ ಉದ್ದೇಶ ಆಗೈತೆ. ಈ 4 ಉದ್ದೇಶಗಳು ಇಟ್ಕೊಂಡು ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿ ತಂದಿರುವಂತದ್ದು. ಹಾಗೆ ಈ ಯೋಜನೆಯಲ್ಲಿ ಭಾಗವಹಿಸತಕ್ಕಂತಹ ಕೂಲಿಕಾರರಿಗೆ ಇದರಲ್ಲಿ ಇರುವಂತಹ ಹಕ್ಕುಗಳ ಬಗ್ಗೆ ಹೇಳ್ಬೇಕಂತಂದ್ರೆ ತಮ್ಗೆ ಗೊತ್ತಿರುವಂತೆ ಈಗಾಗಲೇ ಈ ಯೋಜನೆಯಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಮಾನ ವೇತನ, ಇದರಲ್ಲಿ ಯಾವುದೇ ಒಂದು ತಾರತಮ್ಯ ಇಲ್ಲ. ಈಗಾಗಲೇ ತಮ್ಗೆ ಗೊತ್ತಿರುವಂತೆ ಕೆಲಸದ ಪರಿಮಾಣಕ್ಕನುಗುಣವಾಗಿ ಕೂಲಿ ಹಣವನ್ನ ಪಾವತಿ ಮಾಡಲಾಗ್ತದೆ. ಅಂದ್ರೆ ತಾವೇನು ಕೆಲಸ ಮಾಡಿರ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಏನು ಪರಿಮಾಣ ನೋಡಿಕೊಂಡು ಅವರು ಕೂಲಿ ಹಣವನ್ನು ಪಾವತಿಸುವಂತದ್ದು ಇರ್ತದೆ. ಈ ಒಂದು ಆರ್ಥಿಕ ವರ್ಷದಲ್ಲಿ ತಮ್ಗೆ ಗೊತ್ತಿರುವಂತೆ ಈ ಹಿಂದಿನ ಆರ್ಥಿಕ ವರ್ಷದಲ್ಲಿ 316 ರೂಪಾಯಿ ಕೂಲಿ ಹಣವನ್ನ ಕೊಡಲಾಗ್ತಿತ್ತು. ಈಗ 349 ರೂಪಾಯಿ ಕೊಡಲಾಗ್ತಿದೆ. 349 ರೂಪಾಯಿ ಅಂತಂದ್ರೆ ಪ್ರತಿದಿನಕ್ಕೆ ಅಂತಂದ್ರೆ ನೀವು ಕೆಲಸ ಏನ್ ಮಾಡಿರ್ತೀರಿ ಒಂದು ಯಾವ್ದು ವೈಯಕ್ತಿಕ ಆಧಾರಿತ ಇರ್ಬೋದು, ಸಮುದಾಯದ ಆಧಾರಿತ ಕೆಲಸ ಇರ್ಬೋದು, ಪ್ರತಿದಿನ ನಿರ್ವಹಿಸುವಂತಹ ಪರಿಮಾಣ ಏನಿರ್ತದೆ ಆ ಪರಿಮಾಣವನ್ನ ಗುರಿಯನ್ನ ತಲುಪಿಸಲು ಮಾತ್ರ ನಿಮಗೆ 349 ರೂಪಾಯಿ ಕೂಲಿ ಹಣ ಬಿಡಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಈ ಯೋಜನೆಯಲ್ಲಿ ಕೂಲಿಕಾರರ ಹಕ್ಕು ಬಾಧ್ಯತೆಯಲ್ಲಿ ಬಹಳಷ್ಟು ಹಕ್ಕು ಬಾಧ್ಯತೆಗಳು ಇದೆ. ಇದರಲ್ಲಿ ತಮಗೆ ಗೊತ್ತಿರುವಂತೆ ಈ ಯೋಜನೆಯಲ್ಲಿ ಮೊದಲನೇದಾಗಿ ನೀವು ಯಾವುದೇ ಒಂದು ಸೌಲಭ್ಯವನ್ನ ಪಡಿತೀರಿ ಅಂತಂದ್ರೆ ವೈಯಕ್ತಿಕ ಇರ್ಬೋದು ಅಥವಾ ಸಾರ್ವಜನಿಕವಾಗಿ ಕೂಲಿಕಾರರು ಭಾಗವಹಿಸ್ತಾರೆ ಅಂತಂದ್ರೆ ಮೊದಲನೇದಾಗಿ ಈ ಒಂದು ಯೋಜನೆಯಲ್ಲಿ ಉದ್ಯೋಗ ಚೀಟಿಯನ್ನ ಪಡೆದುಕೊಳ್ಬೇಕು. ಉದ್ಯೋಗ ಚೀಟಿ ಅಂತಂದ್ರೆ ಈ ಗ್ರಾಮ ಪಂಚಾಯತ್ ನಮೂನೆ 4ರಲ್ಲಿ ಕೊಡಲಾಗ್ತಿದೆ. ಆ ನಮೂನೆ 4ರಲ್ಲಿ ಕೊಟ್ಟಂತಹ ಕೂಲಿಕಾರರು
ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಹೊಂದಿರ್ತಾರೆ. ಕೆಲಸಕ್ಕಾಗಿ ಅರ್ಜಿ ಅಂತಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ನಮೂನೆ 6ರಲ್ಲಿ ಕೊಡಲಾಗ್ತದೆ. ಆ ಅರ್ಜಿಯನ್ನು ಕೊಟ್ಟಾಗ ನಾವು ಗ್ರಾಮ ಪಂಚಾಯತಿಯಲ್ಲಿ 15 ದಿವಸ ಒಳಗಡೆ ಕೆಲಸ ಕೊಡಬೇಕಾಗ್ತದೆ. ಒಂದ್ ವೇಳೆ ಕೆಲಸ ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ನಿರುದ್ಯೋಗ ಭತ್ಯೆ ಕೂಡ ಕೊಡ್ಲಿಕ್ಕೆ ಅವಕಾಶ ಇದೆ. ನಿರುದ್ಯೋಗ ಭತ್ಯೆ ಅಂತಂದ್ರೆ ಈ ಗ್ರಾಮ ಪಂಚಾಯತಿಯಲ್ಲಿ ನಿರ್ವಹಿಸತಕ್ಕಂತ ವೈಯಕ್ತಿಕ ಆಧಾರಿತ ಅಥವಾ ಸಮುದಾಯದ ಆಧಾರಿತ ಕೆಲಸಗಳು ಯಾವುದೇ ಇಲ್ಲ, ಅಥವಾ ಪಕ್ಕದ ಗ್ರಾಮ ಪಂಚಾಯತ್ ಕೂಡ ಯಾವುದೇ ಕೆಲಸಗಳಿಲ್ಲ. ಅಂತ ಸಂದರ್ಭದಲ್ಲಿ ನೀವು ಕೂಲಿಕಾರರು ಬೇಡಿಕೆ ಸಲ್ಲಿಸಿದಾಗ ಈ ಒಂದು ಯೋಜನೆಯಲ್ಲಿ ಬರುವತಕ್ಕಂತ ನಿರುದ್ಯೋಗ ಭತ್ಯೆಯನ್ನ ಪಡ್ಲಿಕ್ಕೆ ಅವಕಾಶ ಇರ್ತದೆ. ಅದೇ ರೀತಿ ನಮೂನೆ 6ರಲ್ಲಿ ಅರ್ಜಿ ಕೊಟ್ಟಾಗ ಗ್ರಾಮ ಪಂಚಾಯತಿಯಲ್ಲಿ ನಮೂನೆ 8ರಲ್ಲಿ ಕೆಲಸಕ್ಕಾಗಿ ಹಾಜರಾಗುವ ಕುರಿತಂತೆ ತಮಗೆ ತಿಳಿಸಿದಾಗೂ ಕೂಡ ತಾವು ಹಾಜರಿಲ್ಲ ಅಂತಂದ್ರೆ ಅದಕ್ಕೆ ನಿರುದ್ಯೋಗ ಭತ್ಯೆಯನ್ನ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಮತ್ತೆ ಕೆಲಸ ಕೊಟ್ಟ ಬಗ್ಗೆ ನಮೂನೆ 9ರಲ್ಲಿ ಕೂಡ ಗ್ರಾಮ ಪಂಚಾಯತ್ ನೋಟಿಸ್ ಕೂಡ ಪ್ರಚುರಪಡಿಸಬೇಕಾಗ್ತದೆ. ಅಂದ್ರೆ ವೈಯಕ್ತಿಕ ಆಧಾರಿತ ಇರ್ಬೋದು, ಸಮುದಾಯದ ಆಧಾರಿತ ಕೆಲಸಗಳಿರ್ಬೋದು, ಅದ್ರ ಬಗ್ಗೆ ಪಡಿಸುವಂತದ್ದು ನಮೂನೆ 9ರಲ್ಲಿ ಇರುವಂತದ್ದು. ಈ ಒಂದು ನಮೂನೆಗಳ ಬಗ್ಗೆ ತಿಳಿಸ್ಬೇಕಂದ್ರೆ ಈ ಎಲ್ಲಾ ನಮೂನೆಗಳ ಬಗ್ಗೆ ತಾವು ತಿಳಿದುಕೊಳ್ಳಬೇಕಾಗ್ತದೆ. ಯಾಕಂದ್ರೆ ಪ್ರತಿಯೊಂದು ಕೆಲಸಗಳಿಗೂ ಕೂಡ ಈ ನಮೂನೆಗಳು ಬರ್ತವೆ, ವೈಯಕ್ತಿಕ ಆಧಾರಿತ ಸಮುದಾಯದ ಆಧಾರಿತ ಕೆಲಸಗಳಲ್ಲಿ. ಹಾಗಾಗಿ ಈ ಯೋಜನೆಯಲ್ಲಿ ಕೂಲಿಕಾರರಿಗೆ ಅವರಿಗೆ ಆದಂತಹ ಹಕ್ಕು ಬಾಧ್ಯತೆಗಳನ್ನ ಇದರಲ್ಲಿ ಮಾಡಲಾಗಿರುವಂತದ್ದು. ತಮ್ಗೆ ಗೊತ್ತಿರುವಂತೆ ಈಗಾಗಲೇ ಕಾಮಗಾರಿ ಸ್ಥಳದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಹಾಗೆ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ, ನೆರಳಿನ ವ್ಯವಸ್ಥೆ, ಏನಾದ್ರು ಶಿಶುಪಾಲನೆ ವ್ಯವಸ್ಥೆ. ಶಿಶುಪಾಲನೆ ಅಂತಂದ್ರೆ ಈಗಾಗಲೇ ಮಕ್ಕಳು ಯಾರು ಈ ಕಡೆ ಹೆಚ್ಚಿನದಾಗಿ ಬರೋದಿಲ್ಲ, ವಯಸ್ಸಿನ ಕಡೆ ಎಲ್ಲ ಜಾಸ್ತಿ ಬರುತ್ತೆ. ಅಂದ್ರೆ ಮಕ್ಕಳು, ಸಣ್ಣ ಮಕ್ಕಳು 5 ವರ್ಷದಿಂದ ಕೆಳಗಿನ ಮಕ್ಕಳು ಏನು ಕಾಮಗಾರಿ ಸ್ಥಳದಲ್ಲಿ ಏನಾದ್ರು ಕರ್ಕೊಂಡು ಮಾಡ್ತಾರೆ, ಅವ್ರನ್ನ ಪಾಲನೆ ಮಾಡ್ಲಿಕ್ಕೆ ಕೂಡ ಒಬ್ರು ಮಹಿಳೆಯರನ್ನ ನೇಮಕ ಮಾಡಬೇಕು. ಆದೇಶದ ಕೂಲಿ ಹಣ ಕೂಡ ಪಾವತಿ ಮಾಡ್ಬೇಕಂತ ಇರುತ್ತೆ. ಹಾಗಾಗಿ ಆ ಶಿಶುಪಾಲನೆ ವ್ಯವಸ್ಥೆ ಕೂಡ ನರೇಗಾ ಯೋಜನೆಯಲ್ಲಿ ಇರುವಂತದ್ದು ಇರ್ತದೆ ಕಾಮಗಾರಿ ಸ್ಥಳದಲ್ಲಿ. ಅದರಂತೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಏನಾದ್ರು ಗಂಭೀರವಾಗಿ ಗಾಯವಾದಲ್ಲಿ ಕೂಡ ಪರಿಹಾರ ಪಡ್ಲಿಕ್ಕೆ ಕೂಡ ನರೇಗಾ ಯೋಜನೆಯಲ್ಲಿ ಇರುವಂತದ್ದು. ಅದೇ ರೀತಿ ಈ ನರೇಗಾ ಯೋಜನೆಯಲ್ಲಿ ಸಾಕಷ್ಟು ಈ ಯೋಜನೆಯಲ್ಲಿ ಕೆಲಸ ನಿರ್ವಹಿಸತಕ್ಕಂತ ಕೆಲಸಗಳಿವೆ, ವೈಯಕ್ತಿಕ ಆಧಾರಿತ, ಸಮುದಾಯದ ಆಧಾರಿತ ಕೆಲಸಗಳಿವೆ. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ತಮ್ಗೆ ಗೊತ್ತಿರುವಂತೆ ಸುಮಾರಷ್ಟು ಕೆಲಸಗಳನ್ನ ಈ ನರೇಗಾ ಯೋಜನೆಯಲ್ಲಿ ಈ ಹಿಂದಿನ ಆರ್ಥಿಕ ವರ್ಷದಲ್ಲಿ ಮಾಡಿಕೊಂಡಿದ್ವಿ. ಈಗೂ ಕೂಡ ಅದರ ಅವಕಾಶ ಇದೆ. 2024-25ನೇ ಸಾಲಿನಲ್ಲಿ ಕಾಮಗಾರಿ ಅನುಷ್ಠಾನ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಮುಂದಿನ ಆರ್ಥಿಕ ವರ್ಷದಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಹೀಗೆ ಒಂದು ಕ್ರಿಯಾಯೋಜನೆಯನ್ನ ಸಿದ್ಧಪಡಿಸಿ ಮುಂದಿನ ಆರ್ಥಿಕ ವರ್ಷದಲ್ಲಿ ಮಾಡ್ಲಿಕ್ಕೆ ಅವಕಾಶ ಇರುವಂತದ್ದು. ಈಗಾಗಲೇ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಬೇಡಿಕೆಗಳನ್ನ, ಅಂದ್ರೆ ಕಾಮಗಾರಿ ಯಾದಿ ಇದೆ ಅದನ್ನು ಕೂಡ ಪಡ್ಲಿಕ್ಕಿದ್ದಾರೆ. ತಾವು ಕೊಟ್ಟಂತ ಕಾಮಗಾರಿ ಲಿಸ್ಟ್ಗಳು ಮುಂದಿನ ಆರ್ಥಿಕ ವರ್ಷದಲ್ಲಿ, ಅಂದ್ರೆ ಮುಂದಿನ ಏಪ್ರಿಲ್ನಲ್ಲಿ ಪ್ರಾರಂಭ ಮಾಡ್ಲಿಕ್ಕೆ ಅವಕಾಶ ಇರುವಂತದ್ದು. ಹಾಗಾಗಿ ಈ ಒಂದು ಕಾಮಗಾರಿಗಳ ಮಾಡುವ ಅನುಷ್ಠಾನ ಯಾವ ರೀತಿ ಆಗ್ತದೆ ಅಂತಂದ್ರೆ, ಮೊದಲನೇದಾಗಿ ನೀವು ಕಾಮಗಾರಿಗಳ ಹೆಸರನ್ನ ವಾರ್ಡ್ ಮತ್ತು ನಿಮ್ಮ ಗ್ರಾಮ ಸಭೆಗಳಲ್ಲಿ ಹೆಸರನ್ನ ಕೊಡಬೇಕಾಗ್ತದೆ. ಆ ಹೆಸರನ್ನ ಕೊಟ್ಟಂತ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಈಗ ಒಂದು ಗ್ರಾಮ ಪಂಚಾಯತ್ನಲ್ಲಿ ಕ್ರಿಯಾಯೋಜನೆಯನ್ನ ಸಿದ್ಧಪಡಿಸಬೇಕು. ಹಾಗೆ ಕ್ರಿಯಾಯೋಜನೆಯನ್ನ ಸಿದ್ಧಪಡಿಸಿದ ನಂತರ ಸಂಬಂಧಪಟ್ಟಂತೆ ಅನುಮೋದನೆಯನ್ನ ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆ, ಹಾಗೆ ತಾಲೂಕು ಪಂಚಾಯತ್ ಸಾಮಾನ್ಯ ಸಭೆ, ಹಾಗೆ ಜಿಲ್ಲಾ ಪಂಚಾಯತ್ನ ಸಾಮಾನ್ಯ ಸಭೆಯಿಂದ ಅನುಮೋದನೆಯನ್ನ ಪಡಿಬೇಕು. ಪಡೆದ ನಂತರ ಇಲ್ಲಿ ಗ್ರಾಮ ಪಂಚಾಯತ್ ಏನು ಕಾಮಗಾರಿಗಳು ಇರ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ಅಂದಾಜು ಪತ್ರಿಕೆಯನ್ನ ಸಂಬಂಧಪಟ್ಟಂತ ತಾಂತ್ರಿಕ ಸಹಾಯಕ, ಈ ಇಲಾಖೆಗೆ ಸಂಬಂಧಪಟ್ಟಂತೆ ಇಲಾಖೆಯವರು ಮಾಡ್ತಾರೆ. ಈ ತೋಟಗಾರಿಕೆ ಇಲಾಖೆಯವರು ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಆ ಇಲಾಖೆಗೆ ಸಂಬಂಧಪಟ್ಟಂತೆ ಇಲಾಖೆಯವರು ಮಾಡುವಂತದ್ದು. ಇನ್ನು ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ ಇಲ್ಲಿ ನಮ್ಮ ತಾಲೂಕು ಪಂಚಾಯತ್ನ ತಾಂತ್ರಿಕ ಸಹಾಯಕ ಇರ್ತಾರೆ. ಅವರು ಆ ಒಂದು ಕಾಮಗಾರಿಗಳ ಅಂದಾಜು ಪತ್ರಿಕೆಯನ್ನ ತಯಾರು ಮಾಡುವಂತದ್ದು ಇರುತ್ತದೆ. ಅದಾದ ನಂತರ ಅಂದಾಜು ಪತ್ರಿಕೆ ತಯಾರಾದ ನಂತರ ಸಂಬಂಧಪಟ್ಟಂತ ಕಾಮಗಾರಿಗೆ ಸಂಬಂಧಪಟ್ಟಂತೆ ಕಾಮಗಾರಿ ಆದೇಶನ ಗ್ರಾಮ ಪಂಚಾಯತಿಯಿಂದ ಹೊರಡಿಸಬೇಕಾಗ್ತದೆ. ಅದಾದ ನಂತರ ನೀವು ನಮೂನೆ 6ರಲ್ಲಿ ಅರ್ಜಿ ಕೊಟ್ಟಿರ್ತೀರಿ ಅದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿಯಲ್ಲಿ NMR ಅನ್ನ ತೆಗಿಬೇಕಾಗ್ತದೆ. NMR ಅಂತಂದ್ರೆ ತಾವು ಗೊತ್ತಿರುವಂತೆ ಕೂಲಿಕಾರರ ಹಾಜರಾತಿ ಪಟ್ಟಿ. ಅಂದ್ರೆ ಆ ಹಾಜರಾತಿ ಪಟ್ಟಿ ತೆಗೆದ ಮೇಲೆ ಮಾತ್ರ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭಿಸಲಿಕ್ಕೆ ಅವಕಾಶ ಇರುವಂತದ್ದು. ಅದು ಹಾಜರಾತಿ ಪಟ್ಟಿ ತೆಗಿಲಿಲ್ಲ ಅಂತಂದ್ರೆ ನೀವು ಮುಂದೆ ಕೆಲಸ ಮಾಡ್ತೀವಿ ಅಂದ್ರೆ ಅದಕ್ಕೆ ಅವಕಾಶ ಇರುವುದಿಲ್ಲ. ಹಾಜರಾತಿ ಪಟ್ಟಿ ತೆಗೆದ ನಂತರನೇ ಕೆಲಸವನ್ನ ಪ್ರಾರಂಭಿಸುವಂತದ್ದು. ಆ ಹಾಜರಾತಿ ಪಟ್ಟಿ ಈಗ ಸಾಮಾನ್ಯವಾಗಿ 7 ದಿವಸದ NMR ಇರುತ್ತೆ. 7 ದಿವಸದ NMR ನೀವೇನು ಕೂಲಿಗಾರರು ಕೆಲಸ ನಿರ್ವಹಿಸ್ತೀರಿ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಸಂಬಂಧಪಟ್ಟಂತ ಇಂಜಿನಿಯರ್ ಸ್ಥಳಕ್ಕೆ ಬಂದು ತಮ್ಮ ಕೆಲಸ ನಿರ್ವಹಿಸಿದ ಪರಿಮಾಣ ಕೂಡ ಹಳದಿ ಪುಸ್ತಕದಲ್ಲಿ ಮತ್ತೆ NMR ಅನ್ನು ಕೂಡ ಇಂಡಿಕರಿಸಬೇಕಾಗ್ತದೆ. ಅದು ಅದಾದ ನಂತರ ಗಣಕಯಂತ್ರದಲ್ಲೂ ಕೂಡ ನೆಟ್ MIS ಕೂಡ ಮಾಡಬೇಕಾಗ್ತದೆ. ಅದಾದ ನಂತರ ನಿಮ್ಮ
IFMS ಖಾತೆ ಮೂಲಕ ನೇರವಾಗಿ ಕೂಲಿಕಾರರಿಗೆ ಹಣ ಜಮೆ ಆಗ್ತದೆ. ಇನ್ನು ಕಾಮಗಾರಿ ಸಂಬಂಧಪಟ್ಟಂತೆ ಕೂಡ 3 ಹಂತದ ಛಾಯಾಚಿತ್ರ ಕೂಡ ಪಡೆದುಕೊಳ್ಬೇಕು. ಅಂದ್ರೆ ಕಾಮಗಾರಿ ಪ್ರಾರಂಭವಾಗುವ ಮುನ್ನ, ಪ್ರಗತಿಯಲ್ಲಿರುವಾಗ, ಹಾಗೆ ಮುಕ್ತಾಯ ಹಂತದ್ದು, ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ನಾಮಫಲಕ ಕೂಡ ಅಳವಡಿಸಬೇಕಾಗ್ತದೆ. ಈಗ ಕೆಲವರು ಎಲ್ಲ ನಾನು ನೋಡಿದ ಪ್ರಕಾರ ಸಾಮಾನ್ಯವಾಗಿ ಎಲ್ಲರೂ ನಾಮಫಲಕವನ್ನ ಅಳವಡಿಸಿದ್ದಾರೆ. ಕಾಮಗಾರಿಗೆ ಸಂಬಂಧಪಟ್ಟಂತೆ ನಾಮಫಲಕ ಕೂಡ ಅಳವಡಿಸಬೇಕಾಗ್ತದೆ. ಈ ಎಲ್ಲ ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಪ್ರಕಾರನೇ ಕೆಲಸವನ್ನ ನಿರ್ವಹಣೆ ಮಾಡಲಾಗ್ತದೆ. ಇನ್ನು ಕಾಮಗಾರಿಗಳ ಬಗ್ಗೆ ಈಗಾಗಲೇ ತಮ್ಮ ಮುಂದೆ ಪಂಚಾಯತ್ನ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು 15 ಹಣಕಾಸು ಬಗ್ಗೆ ಹೇಳಬೇಕಂತಂದ್ರೆ ನಮ್ಗೆ ಗೊತ್ತಿರುವಂತೆ ಈ 15 ಹಣಕಾಸು ಆಯೋಗದ ಅನುದಾನ ಯಾವ ರೀತಿ ಬರ್ತದೆ ಅಂತಂದ್ರೆ, ಈಗ ಒಂದು ಗ್ರಾಮ ಪಂಚಾಯತ್ನ ಭೌಗೋಳಿಕ ಕ್ಷೇತ್ರ ಮತ್ತು ಜನಸಂಖ್ಯೆ ಆಧಾರದ ಮೇಲೆ ಅನುದಾನವನ್ನ ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗುತ್ತೆ. ಅದರ ಅನುದಾನ ಬಿಡುಗಡೆ ಆದದ್ರಲ್ಲಿ 2 ಅನುದಾನಗಳನ್ನ ಸ್ಪ್ಲಿಟ್ ಮಾಡಲಾಗುತ್ತದೆ. ಅಂದ್ರೆ ಒಂದು ಅನುದಾನ ಅಂತಂದ್ರೆ ನಿರ್ಬಂಧಿತ ಅನುದಾನ, ಇನ್ನೊಂದು ಅನಿರ್ಬಂಧಿತ ಅನುದಾನ. ನಿರ್ಬಂಧಿತ ಅನುದಾನದಲ್ಲಿ ಕಡ್ಡಾಯವಾಗಿ ಇದಕ್ಕೆ ಬಳಸಬೇಕು, ಬೇರೆ ಕಾಮಗಾರಿಗಳಿಗೆ ಬಳಸಲಿಕ್ಕೆ ಅವಕಾಶ ಇದೆ. ನಿರ್ಬಂಧಿತದಲ್ಲಿ ಮುಖ್ಯವಾಗಿ ಕುಡಿಯ ನೀರಿಗೆ ಸಂಬಂಧಪಟ್ಟಂತೆ ಕಾಮಗಾರಿ ಮಾತ್ರ ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಇರುವಂತದ್ದು. ಮತ್ತೆ ನೈರ್ಮಲ್ಯೀಕರಣ ಅಂತಂದ್ರೆ ಘನತ್ಯಾಜ್ಯ ವಿಲೇವಾರಿಗೆ ಸಂಬಂಧಪಟ್ಟಂತೆ ಕೆಲಸವನ್ನ ಮಾಡ್ಕೊಳ್ಬಹುದು, ಅಥವಾ ಚರಂಡಿ ನಿರ್ಮಾಣದ ಕೆಲಸಗಳನ್ನ ಮಾಡ್ಕೊಳ್ಬಹುದು, ಅಥವಾ ಶಾಲೆ ಶೌಚಾಲಯ ನಿರ್ಮಾಣದ ಕೆಲಸಗಳ ಸಂಬಂಧಪಟ್ಟಂತೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇರುತ್ತದೆ. ನಿರ್ಬಂಧಿತ ಕೆಲಸಗಳಲ್ಲಿ ಈ ರೀತಿ ಕೆಲಸ ಮಾಡುವಂಥದ್ದು, ಇದು ನಿರ್ಬಂಧಿತ ಕೆಲಸಗಳಲ್ಲಿ ಮಾತ್ರ ಅವಕಾಶ ಇರುತ್ತದೆ. ಇನ್ನು ಅನಿರ್ಬಂಧಿತ ಕೆಲಸಗಳಲ್ಲಿ ಸಾಮಾನ್ಯವಾಗಿ ನಿಮಗೆ ರಸ್ತೆಗಳ ನಿರ್ಮಾಣದ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆ ಶಾಲಾ ಮತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಗ್ರಂಥಾಲಯ, ಹಾಗೆ ಬಸ್ಸು, ಆಸ್ಪತ್ರೆ ಇಂತಹ ಕಾಮಗಾರಿಗಳಿಗೆ ವಿನಿಯೋಗಿಸಲಿಕ್ಕೆ ಅವಕಾಶ ಇದೆ. ಹಾಗೆ ಇಲ್ಲಿ ಏನು 15 ಹಣಕಾಸು ಇದರಲ್ಲಿ ಮಾರ್ಗಸೂಚಿ ಇದೆ, ಅದರ ಪ್ರಕಾರ ಕೆಲಸವನ್ನ ಕೈಗೊಳ್ಳಿಕ್ಕೆ ಅವಕಾಶ ಇರುವಂತದ್ದು 15 ಹಣಕಾಸು ಇರುವಂತದ್ದು. ಇನ್ನು ಈ 15 ಹಣಕಾಸು ಇದರಲ್ಲಿ ಮುಖ್ಯವಾಗಿ ಅದರಲ್ಲಿ 25% ಪರಿಶಿಷ್ಟ ಪಂಗಡದವರಿಗೆ ಕೆಲಸವನ್ನ ಸಮುದಾಯದ ಕೆಲಸಗಳಿಗೆ ವಿನಿಯೋಗಿಸುವಂತದ್ದು, ಮತ್ತೆ 5% ಅಂಗವಿಕಲರಿಗೆ ಅದನ್ನ ವಿನಿಯೋಗಿಸುವಂತದ್ದು ಇರ್ತದೆ ಈ ಒಟ್ಟಾರೆ ಕ್ರಿಯಾಯೋಜನೆ. ಈ 15 ಹಣಕಾಸು ಕಾಮಗಾರಿಗಳನ್ನ ಯಾರು ನಿರ್ವಹಣೆ ಮಾಡ್ತಾರೆ ಅಂತಂದ್ರೆ, ಈಗಾಗಲೇ ಸಂಬಂಧಪಟ್ಟಂತ ಗುತ್ತಿಗೆದಾರರು ಯಾರಿರ್ತಾರೆ ಅವರು ಕೆಲಸ ಮಾಡ್ತಾರೆ. ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಹಣ ಹೋಗ್ತದೆ. ಈ ರೀತಿ 15 ಹಣಕಾಸು ಕಾಮಗಾರಿಗಳು ಆಗ್ತವೆ. ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಈ ಒಂದು 2 ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ, ಈಗಾಗಲೇ ತಮಗೆ ಗೊತ್ತಿರುವಂತೆ ಸಾಮಾಜಿಕ ಪರಿಶೋಧನೆ ಪ್ರತಿ 6 ತಿಂಗಳೊಮ್ಮೆ ನಡೀತಿತ್ತು. ಈಗ ಒಂದು ಆರ್ಥಿಕ ವರ್ಷಕ್ಕೆ ಇದು ನಿಗದಿಪಡಿಸಿದ್ದಾರೆ. ಈಗ ಒಂದು ಆರ್ಥಿಕ ವರ್ಷ ಅಂತಂದ್ರೆ ಈಗಾಗಲೇ ಹಿಂದಿನ ಆರ್ಥಿಕ ವರ್ಷದ್ದು ಈ ವರ್ಷ ನಾವು ಅದನ್ನ ಸಾಮಾಜಿಕ ಪರಿಶೋಧನೆ ಮಾಡಬಹುದು. 23-24 ಸಾಲ ಅಂತಂದ್ರೆ ಈಗ 1/4/2023ರಿಂದ 31/3/2024 ತನಕ ಈ ಗ್ರಾಮ ಪಂಚಾಯತಿಯಲ್ಲಿ ಏನೇನು ಕೆಲಸಗಳಾಗಿವೆ, ಆ ಕೆಲಸ ನಡೆದಿದೆ ಇದ್ರ ಬಗ್ಗೆ, ಮತ್ತು ಆ ಕೆಲಸದಲ್ಲಿ ಭಾಗವಹಿಸಿದ ಕೂಲಿ ಪಾವತಿ ಆಗಿದೆ ಇದ್ರ ಬಗ್ಗೆ, ಆ ಕೆಲಸವನ್ನ ನಿರ್ವಹಿಸಿದ್ರ ಬಗ್ಗೆ ಈ ಒಂದು ಚರ್ಚೆ ಮಾಡಲಿಕ್ಕೆ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನ ನಡೆಸುವಂತದ್ದು. ಈಗಾಗಲೇ ಸಾಮಾಜಿಕ ಪರಿಶೋಧನೆಯನ್ನ ನಾವು ಕಳೆದ ಒಂದು 15ನೇ ತಾರೀಕಿಂದ ಈವರೆಗೆ 21ನೇ ತಾರೀಕಿನ ತನಕ ನಾವು ಏನು ಸಾಮಾಜಿಕ ಪರಿಶೋಧನೆಯನ್ನ ಮಾಡಿದ್ವಿ. ಈ ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಏನು ಕಂಡುಕೊಂಡಂತಹ ವಿಚಾರಗಳನ್ನ ನಮ್ಮ ಸಾಮಾಜಿಕ ಪರಿಶೋಧನಾ ವರದಿಯಲ್ಲಿ ನಾವೀಗ ಸಿದ್ಧಪಡಿಸಿದ್ವಿ. ಆ ವರದಿ ಕೂಡ ಈ ಒಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡಲಿಕ್ಕೆ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಇದ್ದಾರೆ. ಈ ಒಂದು ಸಾಮಾಜಿಕ ಪರಿಶೋಧನೆ ಅತ್ಯಂತ ಯಶಸ್ವಿಯಾಗಿ ನಮಗೆ ನಿರ್ವಹಿಸಲಿಕ್ಕೆ ಈಗಾಗಲೇ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಹಾಗೆ ಎಲ್ಲ ಸದಸ್ಯರು, ಹಾಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಹಾಗೆ ಎಲ್ಲ ಗ್ರಾಮ ಪಂಚಾಯತ್ ಸಿಬ್ಬಂದಿಯವರೆಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅದರಂತೆ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಾವು 5 ದಿವಸ ಅವಧಿಗೆ ಮಾಡ್ಕೊಂಡಿದ್ವಿ. ಈ ಸಾಮಾಜಿಕ ಪರಿಶೋಧನೆ ನಡೆಸುವ ಉದ್ದೇಶ ಅಂತಂದ್ರೆ ಇಷ್ಟೇ, ತಮಗೆ ಗೊತ್ತಿರುವಂತೆ ಈಗಾಗಲೇ ನಡೆದಂತ ಕಾಮಗಾರಿಗಳು ಪಾರದರ್ಶಕವಾಗಿ ತಮ್ಮ ಮುಂದೆ ಇಡುವಂತದ್ದು, ಮತ್ತೆ ಉತ್ತರದಾಯಿತ್ವ ಅಂತಂದ್ರೆ ಈಗಾಗಲೇ ನಡೆದಂತ ಕಾಮಗಾರಿಗಳ ಬಗ್ಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನ ಇಲ್ಲಿ ಪಂಚಾಯತ್ನ ಅಧ್ಯಕ್ಷರು ಮತ್ತೆ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳು ಹಾಗೆ ಎಲ್ಲ ಸದಸ್ಯರು ಅದಕ್ಕೆ ಉತ್ತರವನ್ನ ಕೊಡುವಂತದ್ದು ಇರುವಂತದ್ದು. ಮತ್ತೆ ಈ ಯೋಜನೆಗಳು ಏನೇನು ಬರ್ತವೆ, ಕಾನೂನು ರೀತಿಯಲ್ಲಿ ಹಕ್ಕುಗಳೇನಿದೆ, ಕೂಲಿಕಾರರಿಗೆ ಏನೇನು ಸೌಲಭ್ಯಗಳು ನೀಡ್ತಿರೋ ಬಗ್ಗೆ ಸಾಮಾಜಿಕ ಪರಿಶೋಧನೆ ಇದರಲ್ಲಿ ಹೇಳುವಂಥದ್ದು, ಮತ್ತೆ ತಮ್ಮ ಒಂದು ಕುಂದುಕೊರತೆಗಳು ಏನೇನು ಇದ್ರೆ ಇಲ್ಲಿ ಹೇಳಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಈ ಸಾಮಾಜಿಕ ಪರಿಶೋಧನೆಯ ಮುಖ್ಯ ಉದ್ದೇಶ. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ಮಾಡುವಂಥದ್ದು, ಮತ್ತೆ ಜನರ ಭಾಗವಹಿಸುವುದು ಕೂಡ ಇದಕ್ಕೆ ಇಂಪಾರ್ಟೆಂಟ್ ಆಗಿರ್ತದೆ. ಜನರು ಭಾಗವಹಿಸಿದ್ರೆ ಮಾತ್ರ ಯಾವುದೇ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯವಿದೆ.
ಹಾಗೆ ಜನರು ಭಾಗವಹಿಸಲು ಕೂಡ ಅಗತ್ಯವಾಗಿರುವಂತದ್ದು. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೀಲನೆಯನ್ನು ನಾವು ಏನು ಮಾಡಿದ್ವಿ ಅದರ ವರದಿಯನ್ನ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಮಂಡನೆ ಮಾಡಲಿಕ್ಕೆ ಅವಕಾಶ ನೀಡಿ ಅಂತ ಕೇಳ್ಕೊಳ್ತಾ, ಈ ಒಂದು ಸಾಮಾಜಿಕ ಪರಿಶೀಲನೆ ಕುರಿತಂತೆ ಮತ್ತು ನರೇಗಾ ಯೋಜನೆ ಕುರಿತಂತೆ ಹಾಗೆ 12 ತಾಸುಗಳ ಕುರಿತಂತೆ ನನಗೆ ಈ ಒಂದು ಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ಅಂತ ನಾನು ಮಾತನಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾವು ಕಳೆದ 15ನೇ ತಾರೀಕಿಂದ 21ನೇ ತಾರೀಕು ಗ್ರಾಮ ಪಂಚಾಯತ್ ಎರೆಹುಡಿಯಲ್ಲಿ ನಮ್ದು ತಂಡ ಭೇಟಿ ಕೊಟ್ಟು 1 ವರ್ಷದ ಅವಧಿಯಲ್ಲಿ ಅಂದ್ರೆ NREG ಮತ್ತು 15 ಹಣಕಾಸು ಸಂಬಂಧಪಟ್ಟಂತೆ 1 ವರ್ಷ ಅವಧಿಯಲ್ಲಿ ಆದಂತಹ ಕಾಮಗಾರಿಗಳ ಖರ್ಚು ವೆಚ್ಚ ಸಂಬಂಧಪಟ್ಟಂತೆ ಕಡತ ಪರಿಶೀಲನೆ, ಕೂಲಿಕಾರರ ಮನೆ ಭೇಟಿ ಹಾಗೂ ವರ್ಕ್ ವಿಸಿಟ್ ಅನ್ನು ಮಾಡಿದ್ದೇವೆ. ಅದರಂತ ವರದಿಯನ್ನು ಇವತ್ತು ಈ ಸಭೆಯಲ್ಲಿ ನಾನು ಮಂಡಿಸ್ತಾ ಇದ್ದೇನೆ. ಇದು 23-24ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಸಂಬಂಧಿಸಿದಂತೆ ವರದಿ. ಇದು ಅವಧಿ ಬಂದು 23ನೇ ಇಸ್ವಿ ಏಪ್ರಿಲ್ ಸ್ಟಾರ್ಟ್ ಆಗಿ 24 ತನಕ ಅಂದ್ರೆ 1 ವರ್ಷ ಅವಧಿಯಷ್ಟೇ ನಾವು ವಿಸಿಟ್ ಮಾಡೋದು, ಕಡತ ಪರಿಶೀಲನೆ ಮಾಡೋದು, ಕೂಲಿಕಾರ ಭೇಟಿ ಮಾಡಬೇಕು ವರದಿಯನ್ನು ನಾನು ಮಾಡ್ತಾ ಇದ್ದೇನೆ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ನೋಂದಾಯಿಸಿಕೊಂಡ ಕುಟುಂಬಗಳು 1077, ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕೆಲಸ ನಿರ್ವಹಿಸಿದ ಕುಟುಂಬಗಳು 177, ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ರಚಿಸಿದ ಮಾನವ ದಿನಗಳು ಮ್ಯಾಂಡೇಜ್ ಎಷ್ಟು ಕ್ರಿಯೇಟ್ ಆಗೋದಂದ್ರೆ 4472 ಕ್ರಿಯೇಟ್ ಆಗಿದೆ. ಅದೇ ರೀತಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಸಂಬಂಧಿಸಿದಂತೆ ಒಟ್ಟು 97 ವರ್ಕ್ ಅಂದ್ರೆ ಗ್ರಾಮ ಪಂಚಾಯತಿಯಿಂದ 85 ಆಗಿದೆ. ತೋಟಗಾರಿಕೆ ಇಲಾಖೆ ಮತ್ತು ಅರಣ್ಯ ಇಲಾಖೆನೂ ನಾವು ಕನ್ಸಿಡರ್ ಮಾಡ್ಕೊಂಡೆ ವರ್ಕ್ ಮಾಡಿದ್ದೇವೆ. ಅದರಲ್ಲಿ ವೈಯಕ್ತಿಕ 81, ಸಮುದಾಯ 11 ಆಗಿದೆ. ಒಟ್ಟು ಟೋಟಲ್ 92. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಭರಿಸಿದ ವೆಚ್ಚ ಕೂಲಿ ವೆಚ್ಚ 14,17,313. 3 ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಗ್ರಾಮ ಪಂಚಾಯತ್, ತೋಟಗಾರಿಕೆ ಮತ್ತು ಕೃಷಿ ಅಲ್ಲ ಅರಣ್ಯ ಇಲಾಖೆ ಸಂಬಂಧಪಟ್ಟಂತೆ. ಹಾಗೆ ಸಾಮಗ್ರಿ ಮೊತ್ತ 10,60,416. ಒಟ್ಟು 24,77,724 ಈ ಇಯರ್ ಅಲ್ಲಿ ಇದಾಗಿದೆ. ಅದೇ ರೀತಿಯಾಗಿ ತೋಟಗಾರಿಕೆ ಇಲಾಖೆ ಸಂಬಂಧಿಸಿದಂತೆ 74,409 ಟೋಟಲ್ ಆಗಿ. ಕೂಲಿ ಮೊತ್ತ 62,309 ಮತ್ತು ಸಾಮಗ್ರಿ 6,100. ಸಾಮಾಜಿಕ ಅರಣ್ಯ ಸಂಬಂಧಿಸಿದಂತೆ 6,950 ಕೂಲಿ ಮೊತ್ತ ಪೇಮೆಂಟ್ ಆಗಿದೆ. ಅದೇ ರೀತಿ ಪ್ರಾದೇಶಿಕ ಅರಣ್ಯ ಇಲಾಖೆ ಸಂಬಂಧಿಸಿದಂತೆ ಕೂಲಿ ಮೊತ್ತ 35,076 ಈ ವೆಚ್ಚದಲ್ಲಿ ಭರಿಸಲಾಗಿದೆ. ಹಾಗೆ ಸಾಮಾಜಿಕ ಪರಿಶೋಧನೆಯ ಸಮಯದಲ್ಲಿ ಕಂಡುಬಂದ ಗುಣಾತ್ಮಕ ಅಂಶಗಳು. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಅನುಷ್ಠಾನಗೊಂಡ ಎಲ್ಲ ಕಾಮಗಾರಿಗಳಿಗೆ ಪ್ರತ್ಯೇಕ ಕಡತಗಳನ್ನು ನಿಯಮಾನುಸಾರ ನಿರ್ವಹಿಸಲಾಗಿದೆ. ಸದರಿ ಗ್ರಾಮ ಪಂಚಾಯಿತಿಯಲ್ಲಿನ ವಸತಿ ಫಲಾನುಭವಿಗಳಿಗೆ ಈ ಯೋಜನೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಗ್ರಾಮ ಪಂಚಾಯಿತಿಯಲ್ಲಿ ನಮೂನೆ 1ರಿಂದ 7 ಮನೆಗಳನ್ನು ಕ್ರಮಬದ್ಧವಾಗಿ ನಿರ್ವಹಿಸಲಾಗಿದೆ. ವೈಯಕ್ತಿಕ ಕೃಷಿ ಬಾವಿ, ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿಗಳಿಂದ ರೈತರ ವೈಯಕ್ತಿಕ ಆಸ್ತಿಯನ್ನು ಸೃಜನೆ ಮಾಡಿಕೊಳ್ಳಲು ಸಹಕಾರಿಯಾಗಿದೆ. ಅನುಷ್ಠಾನಗೊಂಡ ಕಾಮಗಾರಿಗಳು ಸಾರ್ವಜನಿಕರಿಗೆ, ಫಲಾನುಭವಿಗಳಿಗೆ ಉಪಯೋಗ ಸ್ಥಳದಲ್ಲಿ ಅನುಷ್ಠಾನಗೊಂಡಿರುವುದು ಕಂಡು ಬಂದಿರುತ್ತದೆ. ಹಾಗೆ ಸಾರ್ವಜನಿಕ ವರ್ಕು ಉತ್ತಮವಾಗಿರುವುದನ್ನು ನಾವು ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನಾ ಸಮಯದಲ್ಲಿ ಕಂಡು ಬಂದ ನ್ಯೂನತೆಗಳು ಚಿಕ್ಕ ಪುಟ್ಟ ನ್ಯೂನತೆಗಳಿವೆ. ಅದೇ ರೀತಿ ನಿರ್ವಹಿಸಿದ 4 ಕಾಮಗಾರಿ ಕಡತದಲ್ಲಿ ಮುಕ್ತಾಯ ಪ್ರಮಾಣಪತ್ರ ಅಳವಡಿಸುವುದಿಲ್ಲ. ಒಂದು ಕಂಪ್ಲೀಟ್ ಕಾಮಗಾರಿಗೆ ಮುಕ್ತಾಯ ಪ್ರಮಾಣಪತ್ರ ಅಳವಡಿಸಬೇಕು. ಅದು ಅಳವಡಿಸಬೇಕಾಗಿರುತ್ತದೆ. ತುಂಗಾರಾಮ ನಾಯ್ಕ್ ಹೈಕುಂದ ಶಾಲಾ ಕಾಂಪೌಂಡ್ ಸಂಬಂಧಿಸಿದಂತೆ ಹೆರೇಕಡಿ ಸಮಗ್ರ ಕೆರೆ ಅಭಿವೃದ್ಧಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆರೇಕಡಿ ಶಾಲಾ ಶೌಚಾಲಯ ಈ ಕಾಮಗಾರಿ ಸಂಬಂಧಿಸಿದಂತೆ. ಹಾಗೆ ನಿರ್ವಹಿಸಿದ 2 ಕಾಮಗಾರಿ ಕಡತದಲ್ಲಿ ಪಾಠಗಳು ಅಳವಡಿಸಿರುವುದಿಲ್ಲ. ನಿರ್ವಹಿಸಿದ 3 ಕಾಮಗಾರಿ ಕಡತದಲ್ಲಿ ನಮೂನೆ ಆರೋಗ್ಯ ಪ್ರಥಮ ಅರ್ಜಿದಾರ ಸಹಿ ಇರುವುದಿಲ್ಲ. ನಿರ್ವಹಿಸಿದ ರಜಿಕಾ 20 ತುಂಬೊಳ್ಳಿ ಈ ಕಾಮಗಾರಿ ಕಡತದಲ್ಲಿ ಕ್ರಿಯಾಜೀನ ಪ್ರತಿ ಇರುವುದಿಲ್ಲ. ನಿರ್ವಹಿಸಿದ 3 ಕಾಮಗಾರಿ ಕಡತದಲ್ಲಿ ಆದೇಶ ಪ್ರಮಾಣ ಪತ್ರ ಅಳವಡಿಸಿರುವುದಿಲ್ಲ. ಆದೇಶ ಇರ್ತದೆ, ಏನು ಮಿಸ್ ಆಗಿರಬಹುದು, ಅದು ಅಳವಡಿಸಬೇಕು ಅಂತ. ಹಾಗೆ ನಿರ್ವಹಿಸಿದ 5 ಕಾಮಗಾರಿ ಕಡತದಲ್ಲಿ MB ಪ್ರತಿ ಅಳವಡಿಸಿರುವುದಿಲ್ಲ. MB ಜೆರಾಕ್ಸ್ ಹಾಕಿರಬೇಕು ಕಾಮಗಾರಿಗೆ. ಶ್ರೀಮತಿ ಕಿಲೋಮಿನಾ ರೇವಂತ್ ಅಲ್ಮೇಡ ಈ ಕಾಮಗಾರಿ ಸಂಬಂಧಿಸಿದಂತೆ ನೀಲಕಂಠ ಹುಸೈನ್ ನಾಯ್ಕ್, ಶ್ರೀಮತಿ ರಾಧಾ ಕೃಷ್ಣಪ್ಪ ನಾಯ್ಕ್, ಈಶ್ವರ್ ನಾರಾಯಣ್ ನಾಯ್ಕ್, ವೆಂಕಟೇಶ್ ಹನುಮಂತ್ ನಾಯ್ಕ್ ಈ ಕಾಮಗಾರಿ ಸಂಬಂಧಿಸಿದೆ. ಗ್ರಾಮ ಪಂಚಾಯತಿಯಲ್ಲಿ ಗೋಡೆ ಬರಹ ನಿರ್ಮಿಸಿರುವುದಿಲ್ಲ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿನ ರೋಜ್ಗಾರ್ ದಿನಾಚರಣೆ ನಡೆಸಿರುವುದಿಲ್ಲ.
ನಿರ್ವಹಿಸಿದ 17 ಕಾಮಗಾರಿಗಳಲ್ಲಿ ಪಾಡತಿಗೆ ಇಂಜಿನಿಯರ್ ಸಹಿ ಇರುವುದಿಲ್ಲ. ಸಾಮಾಜಿಕ ಪರಿಶೋಧನಾ ಸಮಯದಲ್ಲಿ ಕಂಡುಬಂದ ಆಕ್ಷೇಪಣೆ ಗಂಭೀರ ಅಂಶಗಳು. ನಿರ್ವಹಿಸಿದ 3 ಕಾಮಗಾರಿಗಳಲ್ಲಿ ಕೂಲಿಕಾರರ ಸಹಿ ಇರುವುದಿಲ್ಲ. ಶಶಿಕಲಾ ಗೋವಿಂದ ಗೌಡ ಮನೆ ನಿರ್ಮಾಣ ಆ ಕಾಮಗಾರಿ ಸಂಬಂಧಿಸಿದಂತೆ ಕೂಲಿಕಾರರು ಎನ್ಎಂಆರ್ ಸಹಿ ಮಾಡಬೇಕು. ಅದೇ ರೀತಿ ಶ್ರೀಮತಿ ರಜಿಕಾ ಇಕ್ಬಾಲ್ ದಾವೂದ್ ಕಣ್ಣಿ ಬೆಚ್ಚಲಗುಂಡಿ, ಅದರಲ್ಲೂ ಕೂಲಿಕಾರ ಸಹಿ ಇರುವುದಿಲ್ಲ. ಹಾಗೆ ಶ್ರೀಮತಿ ರೇಷ್ಮಾ ಕೌಸರ್ ಮೊಹಮ್ಮದ್ ಕೌಸ್ ಕಟ್ಟೆಮನೆ ಈ ಕಾಮಗಾರಿ ಸಂಬಂಧಿಸಿದಂತೆ ಕೂಲಿಕಾರ ಸಹಿ ಮಾಡುವುದು ಬಾಕಿ ಇರುತ್ತದೆ. ನಿರ್ವಹಿಸಿದ 2 ಕಾಮಗಾರಿಗಳಲ್ಲಿ ಎನ್ಎಂಆರ್ ಅನ್ನು ಲಗತ್ತಿಸಿರುವುದಿಲ್ಲ. ಎನ್ಎಂಆರ್ ಇರುವುದಿಲ್ಲ 2 ಕಾಮಗಾರಿಯಲ್ಲಿ. ಮೇಲಿನ 3 ಕಡೆ ಗಣಪತಿ ನಾರಾಯಣ ಮನೆ ಹತ್ತಿರ ಸಾರ್ವಜನಿಕ ಕಾಲುದಾರಿ ನಿರ್ಮಾಣ ಈ ಕಾಮಗಾರಿ ಸಂಬಂಧಿಸಿದಂತೆ. ಹಾಗೆ ಹರಿಯಂಗಿ ನವಾಯಿತಿಯಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣ ಕೆಲವು ಎನ್ಎಂಆರ್ ಇದ್ದು ಕೆಲವು ಎನ್ಎಂಆರ್ ಇಲ್ಲದೆ ಇರುವುದು ಕಂಡು ಬಂದಿದೆ. ನಿರ್ವಹಿಸಿದ 4 ಕಾಮಗಾರಿಯ ಸಾಮಗ್ರಿ ಬಿಲ್ ಸಂಬಂಧಿಸಿದಂತೆ ರಾಜಧನವನ್ನು ಸರ್ಕಾರದ ನಿಗದಿತ ಖಾತೆಗೆ ವರ್ಣ ಮಾಡಿರುವುದಿಲ್ಲ. ಅಂದ್ರೆ ರಾಯಲ್ಟಿ ಇಂಡೇಷನ್ ಮಾಡಿ ಸರ್ಕಾರದ ನಿಗದಿತ ಖಾತೆಗೆ ವರ್ಣ ಮಾಡೋದಿರ್ತದೆ. ವೈಕುಂಠ ಶಾಲೆ ಹತ್ತಿರ ದರ ಕತ್ತರಿಸಿ ಆಟದ ಮೈದಾನ ನಿರ್ಮಾಣ ಇದು ರಾಯಲ್ಟಿ 2434 ರೂಪಾಯಿ ಕಟ್ಟೋದು ಬಾಕಿ ಇದೆ. ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವೈಕುಂಠ ಶಾಲಾ ಶೌಚಾಲಯ ನಿರ್ಮಾಣ 750 ರೂಪಾಯಿ ರಾಯಲ್ಟಿ ಇಂಡೇಷನ್ ಮಾಡಿ ಕಟ್ಟೋದು ಬಾಕಿ ಇದೆ. ಹರಿಯಂಗಿ ನವಾಯಿತಿಯಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣ ಇದು 6863 ರೂಪಾಯಿ ಬಾಕಿ ಇರುತ್ತದೆ. ವೈಕುಂಠ ಶಾಲಾ ಕಾಂಪೌಂಡ್ ಸಂಬಂಧಿಸಿದಂತೆ ರಾಯಲ್ಟಿ 2700 ರೂಪಾಯಿ ರಿಡಕ್ಷನ್ ಕಟ್ಟಬೇಕಾಗಿರುತ್ತದೆ. ನಿರ್ವಹಿಸಿದ 3 ಕಾಮಗಾರಿಗಳಿಗೆ ಸಾಮಗ್ರಿ ಬಿಲ್ ಪಾವತಿ ಆಗಿರುವುದಿಲ್ಲ. ಗಣಪತಿ ನಾಗಪ್ಪಾಚಾರ್ಯ ಬೆಚ್ಚಲಗುಂಡಿ, ಬಸ್ತ್ಯಾನ್ ಸಂತಾನ್ ಫರ್ನಾಂಡಿಸ್, ಸುಬ್ರಾಯ ಗಣಪಯ್ಯ ನಾಯ್ಕ್ ಇವರಿಗೆ ಸಾಮಗ್ರಿ ಬಿಲ್ ಪೇಮೆಂಟ್ ಆಗಿರುವುದಿಲ್ಲ. ಹಾಗೆ ಅರಣ್ಯ ಇಲಾಖೆಯಲ್ಲಿ ಕಂಡುಬಂದ ನ್ಯೂನತೆಗಳು. ನಿರ್ವಹಿಸಿದ 3 ಕಾಮಗಾರಿಗಳಲ್ಲಿ ಪಾಠ ಅಳವಡಿಸಿರುವುದಿಲ್ಲ. ಹರಿಯಂಗಿ ರಸ್ತೆ ಬದಿಯಲ್ಲಿ ಗಿಡಗಳನ್ನು ನೆಟ್ಟು ಪೋಷಣಾ ಕೆಲಸ ಮಾಡುವುದು, ಹಳ್ಳಂಗಿ ರಸ್ತೆ ಬದಿಯಲ್ಲಿ ಗಿಡ ನೆಟ್ಟು ಪೋಷಣಾ ಕೆಲಸ ಮಾಡುವುದು, ಹೊಸತೋಟ ರಸ್ತೆ ಬದಿಯಲ್ಲಿ ಗಿಡ ನೆಟ್ಟು ಪೋಷಣಾ ಕೆಲಸ ಮಾಡುವುದು ಈ ಕಾಮಗಾರಿ ಸಂಬಂಧಿಸಿದಂತೆ. ಹಾಗೆ ನಮೂನೆ 6ಗೆ ಪ್ರಥಮ ಅಧಿಕಾರಿ ಸಹಿ ಇರುವುದಿಲ್ಲ. ನಿರ್ವಹಿಸಿದ 3 ಕಾಮಗಾರಿಗಳಲ್ಲಿ 9, 8, 6ಕ್ಕೆ ಅಧಿಕಾರಿಗಳು ಸಹಿ ಇರುವುದಿಲ್ಲ. ನಿರ್ವಹಿಸಿದ 3 ಕಾಮಗಾರಿಗಳಲ್ಲಿ ಕ್ರಿಯಾಜನ ಕೃತಿ ಮುಕ್ತಾಯ ಪ್ರಮಾಣ ಪತ್ರ ಆಕ್ಟಿಒ ಕಾಮಗಾರಿ ಆದೇಶವನ್ನು ಅಳವಡಿಸಿರುವುದಿಲ್ಲ. ಅರಣ್ಯ ಇಲಾಖೆಯಲ್ಲಿ ಕಂಡುಬಂದ ಗಂಭೀರ ಅಂಶಗಳು. ನಿರ್ವಹಿಸಿದ 3 ಕಾಮಗಾರಿಗಳಲ್ಲಿ ಕೂಲಿಕಾರರ ಸಹಿ ಇರುವುದಿಲ್ಲ. ಈ 3 ಕಾಮಗಾರಿ ಒಂದು ಸೋಷಿಯಲ್ ಫಾರೆಸ್ಟ್ ಸಂಬಂಧಪಟ್ಟ ಸಾಮಾಜಿಕ ಪರಿಶೋಧನಾ ಸಂಬಂಧಪಟ್ಟಿ ಹರಿಯಂಗಿ ರಸ್ತೆ ಬದಿಯಲ್ಲಿ ಗಿಡಗಳನ್ನು ನೆಟ್ಟು ಪೋಷಣಾ ಕೆಲಸ ಮಾಡುವುದು, ಹಳ್ಳಂಗಿ ರಸ್ತೆ ಬದಿ ಗಿಡ ನೆಟ್ಟು ಪೋಷಣಾ ಕೆಲಸ, ಹೊಸತೋಟ ರಸ್ತೆ ಬದಿಯಲ್ಲಿ ಗಿಡ ನೆಟ್ಟು ಪೋಷಣಾ ಕೆಲಸ ಈ 3 ವರ್ಗ ಸಂಬಂಧಿಸಿದಂತೆ ಕೂಲಿಕಾರ ಸಹಿ ಇರುವುದಿಲ್ಲ ನಮ್ಮಲ್ಲಿ. ಹಾಗೆ ಹರಿಯಂಗಿ ಫಾರೆಸ್ಟ್ ಸರ್ವೆ ನಂಬರ್ 2-4ರಲ್ಲಿ ಕಾಂಟ್ರಾಕ್ಟ್ ನಿರ್ಮಾಣ ಈ ಕಡತವನ್ನು ಸಾಮಾಜಿಕ ಪರಿಶೋಧನಾ ವೇಳೆಯಲ್ಲಿ ನೀಡದೇ ಇರುವುದನ್ನು ಗಮನಿಸಲಾಗಿದೆ. ಅದರಂತೆ 15ನೇ ಹಣಕಾಸು ಸಂಬಂಧಿಸಿದಂತೆ ನಮ್ದು ತಂಡ ವರದಿಯನ್ನು ನಾನು ಮಂಡಿಸ್ತಾ ಇದ್ದೇನೆ. ಸಾಮಾಜಿಕ ಪರಿಶೋಧನೆಯಲ್ಲಿ ಅವಧಿಯಲ್ಲಿ ಒಟ್ಟು 22 ಕಾಮಗಾರಿಗಳಾಗಿದೆ. ಕಾಮಗಾರಿಗಳು 13, ಬಿಲ್ಗಳು 9 ಆಗಿದೆ. ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಕಂಡುಬಂದ ಉತ್ತಮ ಅಂಶಗಳು. ಕಾಮಗಾರಿ ಕಡತದಲ್ಲಿ ಹಂತವಾರು ಛಾಯಾಚಿತ್ರಗಳನ್ನು ಲಗತ್ತಿಸಲಾಗಿದೆ. ನಿರ್ವಹಿಸಲಾದ ಎಲ್ಲ ಕಾಮಗಾರಿಗಳಿಗೆ ಪ್ರತ್ಯೇಕ ಕಡತಗಳನ್ನು ನಿರ್ವಹಿಸಲಾಗಿದೆ. ಈ ಅವಧಿಯಲ್ಲಿನ ಎಲ್ಲ ಕಾಮಗಾರಿಗಳ ಅಂದಾಜು ಪತ್ರಿಕೆ, ಆಡಳಿತಾತ್ಮಕ ಮತ್ತು ತಾಂತ್ರಿಕ ಮಂಜೂರಾತಿ ಪಡೆಯಲಾಗಿದೆ. ಕಾಮಗಾರಿಗಳ ಅಳತೆಗಳನ್ನು ಅಳತೆ ಪುಸ್ತಕದಲ್ಲಿ ದಾಖಲಿಸಲಾಗಿದೆ. ಕಡತ ಪರಿಶೀಲನೆ ಸಂದರ್ಭದಲ್ಲಿ ಕಂಡುಬಂದ ಋಣಾತ್ಮಕ ಅಂಶಗಳು. ಈ ಅವಧಿಯಲ್ಲಿ ನಿರ್ವಹಿಸಿದ 13 ಅಭಿವೃದ್ಧಿ ಕಾಮಗಾರಿ ಕಡತದಲ್ಲಿ ಅಳತೆ ಪುಸ್ತಕದ ಪ್ರತಿ ಅಳವಡಿಸಿರುವುದಿಲ್ಲ. ಈ ಅವಧಿಯಲ್ಲಿ ನಿರ್ವಹಿಸಿದ 12 ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಕ್ರಿಯಾಜನ ಪ್ರತಿ ಅಳವಡಿಸಿರುವುದಿಲ್ಲ. ಈ ಅವಧಿಯಲ್ಲಿ ನಿರ್ವಹಿಸಿದ 3 ಅಭಿವೃದ್ಧಿ ಕಾಮಗಾರಿಗಳಲ್ಲಿ ರನ್ನಿಂಗ್ ಬಿಲ್ ನಲ್ಲಿ ಗುತ್ತಿಗೆದಾರರ ಸಹಿ ಇರುವುದಿಲ್ಲ. ಈ ಅವಧಿಯಲ್ಲಿ ನಿರ್ವಹಿಸಿದ 1 ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಮುಕ್ತಾಯ ಪತ್ರಕ್ಕೆ ಇಂಜಿನಿಯರ್ ಸಹಿ ಇರುವುದಿಲ್ಲ. ಈ ಅವಧಿಯಲ್ಲಿ ನಿರ್ವಹಿಸಿದ 1 ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಪೀಸ್ ವರ್ಕ್ ಅಗ್ರಿಮೆಂಟ್ ಮೇಲೆ ಗುತ್ತಿಗೆದಾರರ ಸಹಿ ಇರುವುದಿಲ್ಲ. ಈ ಅವಧಿಯಲ್ಲಿ ನಿರ್ವಹಿಸಿದ ಎಪಿ ಚಟುವಟಿಕೆ ಅಂದ್ರೆ ಸಾಮಗ್ರಿ ಬಿಲ್ ಕಡತದಲ್ಲಿ ಛಾಯಾಚಿತ್ರವನ್ನು ಅಳವಡಿಸಿರುವುದಿಲ್ಲ. ಈ ಅವಧಿಯಲ್ಲಿ ನಿರ್ವಹಿಸಿದ 3 ಚಟುವಟಿಕೆ ಕಡತದಲ್ಲಿ ಕ್ರಿಯಾಜನ ಪ್ರತಿ ಅಳವಡಿಸಿರುವುದಿಲ್ಲ. ಗ್ರಾಮ ಪಂಚಾಯತಿಯಲ್ಲಿನ ಅನುಪಯುಕ್ತ ಸಾಮಗ್ರಿಗಳ ನಿರ್ಮಾಣ ಲಭ್ಯವಿಲ್ಲದಿರುವುದು. ಹಾಗೆ ಕಾಮಗಾರಿ ಕಡತದಲ್ಲಿ ಕಾಮಗಾರಿ ಉಪಯುಕ್ತ ಪ್ರಮಾಣ ಪತ್ರ ಲಭ್ಯವಿಲ್ಲದಿರುವುದನ್ನು ಗಮನಿಸಲಾಗಿದೆ. 2023-24ನೇ ಅವಧಿಯಲ್ಲಿ ಅನುಷ್ಠಾನಗೊಂಡ 15 ಹಣಕಾಸು ಕಾಮಗಾರಿಗಳ ಚಟುವಟಿಕೆಗಳ ಸ್ಥಳದಲ್ಲಿ ನಿಯಮಾನುಸಾರ ವಿವರಗಳಿಂದ ನಾಗರಿಕ ಮಾಹಿತಿ ಫಲಕ ಪ್ರದರ್ಶಿಸುತ್ತಿಲ್ಲ. ಗ್ರಾಮ ಪಂಚಾಯತ್ ದೂರುಬಾಯಿ ನಿರ್ವಹಿಸಿರುವುದಿಲ್ಲ. ಈ ಅವಧಿಯಲ್ಲಿ ನಿರ್ವಹಿಸಿದ ಹಳ್ಳಂಗಿ ಕ್ರಿಶ್ಚಿಯನ್ ಕೇರಿ ವಾಟಿಕೆ ರಸ್ತೆ ನಿರ್ಮಾಣ ಈ ಅಭಿವೃದ್ಧಿ ಕಾಮಗಾರಿಗಳ ಪುಸ್ತಕದಲ್ಲಿ ಪಿಡಿಒ ಮತ್ತು ಅಧ್ಯಕ್ಷರ ಸಹಿ ಇರುವುದಿಲ್ಲ. ಹಾಗೆ
ತಾಲೂಕ್ ಪಂಚಾಯತ್ ಸಂಬಂಧಿಸಿದಂತೆ ಆ, ಅದು ಕಾಮಗಾರಿಯನ್ನು ನಾವು ಇಲ್ಲಿ ಪರೀಕ್ಷಣೆ ಮಾಡಿ ಕಡತಗಳ ಪರೀಕ್ಷಣೆ ಮಾಡಿ ಅದರಂತ ವರದಿ ನಾನು ಮಂಡಿಸ್ತಾ ಇದ್ದೇನೆ. ತಾಲೂಕ್ ಪಂಚಾಯತ್ ಇದು ಈ ಅವಧಿ ನಿರ್ವಹಿಸಿದ ಒಂದು ಕಾಮಗಾರಿ ಕಡತದಲ್ಲಿ ಹಳದಿ ಪುಸ್ತಕ ಪ್ರತಿಯನ್ನು ಅಳವಡಿಸಿರುವುದಿಲ್ಲ. ಈ ಅವಧಿಯಲ್ಲಿ ನಿರ್ವಹಿಸಿದ 2 ಕಾಮಗಾರಿ ಕಡತದಲ್ಲಿ ಕ್ರಿಯಾಯೋಜನೆ ಪ್ರತಿ ಅಳವಡಿಸಿರುವುದಿಲ್ಲ. ಈ ಅವಧಿಯಲ್ಲಿ ನಿರ್ವಹಿಸಿದ ಒಂದು ಕಾಮಗಾರಿ ಕಡತದಲ್ಲಿ ಕರಾರು ಪತ್ರದಲ್ಲಿ ನಿರ್ವಾಹಕರ ಸಹಿ ಇರುವುದಿಲ್ಲ. ಗಂಭೀರ ಅಂಶಗಳು: ಹರಿಯಂಗಡಿ ಪಂಚಾಯತ್ ಅಡಕರ್ ಮಹಾಸತಿ ದೇವಸ್ಥಾನ ಹತ್ತಿರ ಸಾರ್ವಜನಿಕ ಕೊಳವೆಬಾವಿಗೆ ಪಂಪ್ ಅಳವಡಿಸುವುದು. ಈ ಕಾಮಗಾರಿ ಚೆಕ್ ಮೆಜರ್ಮೆಂಟ್ ಆಗದೆ ಹಣ ಪಾವತಿಸಲಾಗಿದೆ. ಹಾಗೆ ಕಡತ ಪರಿಶೀಲನೆ ಸಂದರ್ಭದಲ್ಲಿ ಕಂಡುಬಂದ ಗಂಭೀರ ಅಂಶಗಳು: ಮುಳ್ಳುಮಗ್ಗು ಪರಿಶಿಷ್ಟ ಜಾತಿ ನಿವಾಸಿ ಬೆಳಕು ಹಳ್ಳಿಯ ಮನೆ ಹತ್ತಿರ ಹಳ್ಳಕ್ಕೆ ಸಿಮೆಂಟ್ ಪೈಪ್ ಅಳವಡಿಸುವುದು. ಈ ಕಾಮಗಾರಿ ಕಡತದಲ್ಲಿ ಲಗತ್ತಿಸಿದ ಕರಾರು ಪತ್ರದಲ್ಲಿ ಗುತ್ತಿಗೆದಾರರ ಸಹಿ ಇರುವುದಿಲ್ಲ. ಹಾಗೆ ಬೇಲಮೂರುಕಣಿ ಪರಿಶಿಷ್ಟ ಜಾತಿ ಕುಡಿಯುವ ನೀರಿನ ಪೂರೈಸಲು ಹೊಸದಾಗಿ ಪಂಪ್ ಮತ್ತು ಪೈಪ್ಲೈನ್ ಅಳವಡಿಸುವುದು. ಇದರಲ್ಲೂ ಗುತ್ತಿಗೆದಾರರ ಸಹಿ ಇರುವುದಿಲ್ಲ. ಹಾಗೆ ಬೆಳ್ಳಕ್ಕಿ ಕೃಷ್ಣಗಿರಿ ವಾಣಿಜ್ಯ ರಸ್ತೆ ನಿರ್ಮಾಣ. ಈ ಕಾಮಗಾರಿ ಕರಾರು ಪತ್ರದಲ್ಲಿ ಗುತ್ತಿಗೆದಾರರ ಸಹಿ ಇರುವುದಿಲ್ಲ. ಇದಿಷ್ಟು ನಾವು ಮಾಡಿದಂತ ವರದಿ ಮಂಡನೆ ಮಾಡಿದ್ದಕ್ಕೆ ಮಾಡಲು ಅವಕಾಶ ಮಾಡಿಕೊಟ್ಟ ಪಂಚಾಯತ್ಗಳಿಗೆ ಧನ್ಯವಾದಗಳಂತ ನನ್ನ ಮಾತು. ಎಲ್ಲರಿಗೂ ಆಹಾರ ತಾಲೂಕು ಸಾಮಾಜಿಕ ಪರಿಷತ್ತಿಗೆ ಸಂಪನ್ಮೂಲ ಅಜಿತ್ ಅವರು ಸಾಮಾಜಿಕ ಪರಿಶೋಧನೆಗಾಗಿ ಗ್ರಾಮ ಪಂಚಾಯತ್ನಲ್ಲಿ ಮಾಡಿದ್ದಾರೆ. ಅದು ಬಂದಿರತಕ್ಕಂತಹ ಗುಣಾತ್ಮಕ ಅಂಶಗಳು ನಡೆಸಿದ್ದಾರೆ. ಇದುವರೆಗೂ ಗುಣಾತ್ಮಕ ಅಂಶಗಳಂತೂ ಆಯ್ತು. ಅದನ್ನ ಗ್ರಾಮ ಪಂಚಾಯತಿ ಅವರು ಮಾಡಬೇಕಾಗಿತ್ತು. ಅವರು ಮಂಡಿಸಿರ್ತಕ್ಕಂಥ ಋಣಾತ್ಮಕ ಅಂಶಗಳ ಬಗ್ಗೆ ಪರಿಶೀಲನೆ ಎಲ್ಲವುಗಳನ್ನು ಧನಾತ್ಮಕವಾಗಿ ಮುಂದಿನ ದಿನಗಳಲ್ಲಿ ಅಂದ್ರೆ ಈ ಆರ್ಥಿಕ ವರ್ಷಗಳಲ್ಲಿ ಎಲ್ಲವುಗಳನ್ನ ಅನುಪಾತ ಬಗ್ಗೆ ಕಲಿಸಬೇಕಾಗುವುದು ಮತ್ತು ಮುಂದಿನ ದಿನಗಳಲ್ಲಿ ಆ ಸಂಗತಿಗಳನ್ನ ಆಗದೇ ಇರುವ ಕಡೆ ನಿರ್ವಹಣೆ ಮಾಡಬೇಕಾಗಿರ್ಬೋದು, ಮಾಡಬೇಕಾಗಿರ್ಬೋದು. ಅದನ್ನು ನಾವು ನಿರ್ವಹಿಸಲು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರ ಪರವಾಗಿ ಅಭಿವೃದ್ಧಿ ರೀತಿಯಲ್ಲಿ ಮತ್ತೆ ಈಗ ನಾವು 2025-26ನೇ ಸಾಲಿಗೆ ಅಂತಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗೆ ವೆಚ್ಚವನ್ನು ಅಂದ್ರೆ ಕ್ರಿಯಾ ಯೋಜನೆಯನ್ನ ತಯಾರು ಮಾಡಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್
ರಚನೆಗೆ ಬೇರೆ ಬಗ್ಗೆ ಮಾತಾಡ್ತಾ ಇದ್ದೀನಿ. 25 ವರ್ಷದ ಕ್ರಿಯೆ ವಿಧಾನಸಭೆಯವರು ಈಗ ನಿಮಗೆ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಬೇಕಾದ್ರೆ ಯಾವ ಹಂತಗಳನ್ನು ಅನುಸರಿಸಬೇಕು ಅಂತಕ್ಕಂಥ ಅವುಗಳಲ್ಲಿ ಏನಪ್ಪಾ ಅಂತಂದ್ರೆ ಮೊದಲನೇ ಹಂತನೇ ಕ್ರಿಯಾ ಯೋಜನೆ. ಫಸ್ಟ್ ಆ ಕ್ರಿಯಾ ಯೋಜನೆಗಳನ್ನ ಒಂದು ಆರ್ಥಿಕ ವರ್ಷದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಆ ಯೋಜನೆಯನ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನುಷ್ಠಾನ ಮಾಡಬೇಕಾದ್ರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಏನಪ್ಪಾ ಅಂತಂದ್ರೆ ನಾವು ಕ್ರಿಯಾ ಯೋಜನೆಯನ್ನು ಕಡಿಬೇಕಾಗಿತ್ತು. ಈಗಾಗಲೇ ನಾವು ಏನಪ್ಪಾ ಅಂತಂದ್ರೆ 25-26ನೇ ಸಾಲಿನಲ್ಲಿ ನಾವು ಕ್ರಿಯಾ ಯೋಜನೆ ತಯಾರು ಮಾಡಲಿಕ್ಕೆ ಏನಪ್ಪಾ ಅಂತಂದ್ರೆ ವಾಟ್ಸಪ್ಗಳನ್ನು ಮಾಡಿದ್ವಿ, ಗ್ರಾಮ ಸಭೆಗಳನ್ನು ಮಾಡಿದ್ವಿ. ಆ ವಾಟ್ಸಪ್ ಮತ್ತು ಗ್ರಾಮ ಸಭೆಗಳಲ್ಲಿ ಸಾಕಷ್ಟು ನಾವು ವರ್ಕ್ಗಳನ್ನ ಕಾಮಗಾರಿಗಳನ್ನ ವೈದ್ಯಕೀಯ ಕಾಮಗಾರಿಗಳು ಮತ್ತು ಸಾಮಾಜಿಕ ಕಾರ್ಯಗಳನ್ನ ತೆಗೆದುಕೊಂಡಿದ್ವಿ. ಆ ಎಲ್ಲಾ ಕಾಮಗಾರಿಗಳನ್ನ ಏನಪ್ಪಾ ನಾವು ಈಗಾಗಲೇ ನಮ್ಮ ಒಂದು ಕಚ್ಚಾ ಕ್ರಿಯೆ ಸೇರಿಸ್ಕೊಂಡಿದ್ವಿ. ನಾವು ಪ್ರತಿ ತಿಂಗಳು ನಡೆತಕ್ಕಂಥ ಸಾಮಾನ್ಯ ಸಭೆಗಳನ್ನು ಸಹಿತ ನಾವು ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರಿಂದಲೂ ಸಹಿತ ಆಯಾ ವಾರ್ಡ್ನಲ್ಲಿ ಅವ್ರಿಗೆ ಇರ್ತಕ್ಕಂಥ ವೈದ್ಯಕೀಯ ಕಾಮಗಾರಿಗಳನ್ನು ಮತ್ತು ಸಾಮಾಜಿಕ ಪಬ್ಲಿಕ್ ಕಾಮಗಾರಿಗಳನ್ನು ಸಹಿತ ತೆಗೆದುಕೊಂಡಿದ್ವಿ. ಈ ಒಂದು ಸಭೆಯಲ್ಲೂ ಸಹಿತ ತಾವೆಲ್ಲ ಭಾಗವಹಿಸಿದ್ದಾರೆ. ಈ ಸಭೆಯಲ್ಲೂ ಸಹಿತ ಏನಾದ್ರು ವೈದ್ಯಕೀಯ ಕಾಮಗಾರಿ ಅವುಗಳನ್ನ ಏನಪ್ಪಾ ಅಂದ್ರೆ ನಮ್ಗೆ ಈ ಸಭೆ ಮುಗಿದ ನಂತರ ಏನಪ್ಪಾ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ಕಾಮಗಾರಿಗಳ ಗುಚ್ಛವನ್ನು ನೀಡಿ ಅಂತ ಹೇಳ್ಬಿಟ್ಟು ಈ ಸಭೆ ಗ್ರಾಮ ಪಂಚಾಯತ್ ಪರವಾಗಿ ಸಭೆಯಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಸಾಮಾಜಿಕ ವಿಧಾನಸಭೆ ಏನಪ್ಪಾ ಅಂತಂದ್ರೆ ಒಂದು ಯೋಜನೆ ಏನಪ್ಪಾ ಅಂತಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಅನುಷ್ಠಾನ ಮಾಡಬೇಕಂದ್ರೆ ಯಾವುದೇ ಒಂದು ಕಾಮಗಾರಿಗಳನ್ನಾಗಿರ್ಬೋದು ಏನೇ ಆಗಲಿ ಅನುಷ್ಠಾನ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಸರ್ಕಾರದ ಅದರದ್ದೇ ಆಗಿರ್ತಕ್ಕಂತಹ ಒಂದು ನಿಯಮಾವಳಿಗಳು ಆ ನಿಯಮಾವಳಿಗಳ ಅನುಷ್ಠಾನ ನಾವು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಬೇಕಾಗುತ್ತೆ. ಆ ಒಂದು ಗೆರೆಯನ್ನು ದಾಟಿ ನಾವೇನಾದ್ರೂ ಹೋದ್ರೆ ಏನಪ್ಪಾ ಅಂತಂದ್ರೆ ಸಾಮಾಜಿಕ ಲೆಕ್ಕಪತ್ರ ಪ್ರಸ್ತಾಪ ಮಾಡ್ತಾರೆ. ಆ ಒಂದು ನಿಯಮಗಳ ಅಡಿಯಲ್ಲಿ ನಾವು ಕಾಮಗಾರಿಗಳನ್ನು ವೈಯಕ್ತಿಕ ಕಾಮಗಾರಿಗಳನ್ನು ನೀಡಬೇಕಾಗಲ್ಲ. ಅಷ್ಟೇ ನೀವು ನೀಡಿರ್ತಕ್ಕ ಕೆಲವೊಂದ್ಸರಿ ನೀವೇನಾಗುತ್ತೆ ಕೊಟ್ಟಿಗೆ ಕೊಟ್ಟಿರ್ತೀರಿ. ಆ ಕಾಮಗಾರಿಗಳನ್ನು ತಗೋಬೇಕಾಗಿದ್ರೆ ನಾವೇನಾದ್ರು ಸಾಕಷ್ಟು ಕಾಮಗಾರಿಗಳು ಬರ್ತಾ ಇರ್ತವೆ. ಗ್ರಾಮ ಪಂಚಾಯತ್ ಕೇವಲ ಮಹಾತ್ಮ ಗಾಂಧಿ ಇತ್ತೀಚಿನ ಯಾವುದೇ ಯೋಜನೆ ಬಂದು ಸಹಿತ ಏನಪ್ಪಾ ಅಂತಂದ್ರೆ ಸರ್ಕಾರ ಫಸ್ಟ್ ಹೇಳೋದು ಗ್ರಾಮ ಪಂಚಾಯತ್ ಯೋಜನೆ ಏನಪ್ಪಾ ಅಂತಂದ್ರೆ ಅನುಷ್ಠಾನಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿಗೆ ಸಂಬಂಧಪಟ್ಟಾಗ ನಾವು ಕೊಟ್ಟಿಗೆ ಕಾಮಗಾರಿ ಹೋಗಬೇಕಾದಾಗ ಏನಪ್ಪಾ ಅಂತಂದ್ರೆ ಇರೋದಿಲ್ಲ ಅಥವಾ ಅಥವಾ ಸ್ಯಾಂಕ್ಷನ್ ಆಗಿ ಬಂದಿದೆ ಕೊಟ್ಟಿಗೆ. ನಾನು ಕೊಟ್ಟಿಗೆಗೆ ನನಗೆ ರಿಲೀಸ್ ಮಾಡಿ ಬಂದ ತಕ್ಷಣ ನಾವು ಕೇಳೋದಿಲ್ಲ ಸ್ಯಾಂಕ್ಷನ್ ಆಗಿದೆ ಅಂತಲ್ಲ. ಅವಾಗ ನಾವು ಇಲ್ಲ ನಾನು ನೀವು ತಗೊಂಡ್ರಿ ಬಂದ್ರಿ ಸ್ಯಾಂಕ್ಷನ್ ಆಯ್ತು ಹೇಳ್ತಲ್ಲ.
ಆಮೇಲೆ ನೀವು ಆರ್ ಟಿ ಸಿ ಇದ್ದ ತಕ್ಷಣ ಆಗೋದಿಲ್ಲ, ಆರ್ ಟಿ ಸಿ ಆದ್ಮೇಲೆ ಮತ್ತೆ ಬಾಂಡ್ ಕೇಳ್ತೀವಿ, ಗ್ರಾಮ ಪಂಚಾಯತ್ ಬಾಂಡ್ ಅಗ್ರಿಮೆಂಟ್ ಆಗುತ್ತೆ. ಈಗ ಮೊದಲೇನಪ್ಪ ಅಂದ್ರೆ ಅದೊಂದು ನಮಗೆ ಬಹಳ ಅನುಕೂಲ ಆಗಿದೆ. ಈಗೇನಪ್ಪ ಅಂತಂದ್ರೆ ಸಾಕಷ್ಟು ಮಾಡಿದ ಒಬ್ಬ ವೈಯಕ್ತಿಕ ಫಲಾನುಭವಿಗೆ ನಾವು ಕೊಟ್ಟಿಗೆ ಮಾಡ್ಬೇಕನ್ನೋ ತಕ್ಷಣ ಕೊಟ್ಟಿಗೆಯನ್ನು ಮಾಡ್ತಿರ್ತೀವಿ. ಕೊಟ್ಟಿಗೆ ಮಾಡ್ತಾರೆ, ಅವ್ರಿಗೆ ಹಣನ ಸಂದಾಯ ಮಾಡ್ಬೇಕು. ಆ ವ್ಯಕ್ತಿ ಕೊಟ್ಟಿಗೆ ಬಳಕೆ ಮಾಡ್ಕೊಳ್ಳದೆ ಕೊಟ್ಟಿಗೆ ಏನಾದ್ರೂ ದುರುಪಯೋಗ ಪಡಿಸ್ಕೊಂಡಿದ್ರೆ ಅಥವಾ ಕೊಟ್ಟಿಗೆ ದಾನ ಕೊಟ್ಟು ಬೇರೆ ಏನಾದ್ರೂ ಉದ್ದೇಶಕ್ಕೆ ಬಳಕೆ ಮಾಡಿದ್ರೆ ಅದನ್ನ ವಿಡಿಯೋ ಮೇಲೆ ರಿಕವರಿಗೆ ಸಿಗ್ತದೆ. ಇದೆಲ್ಲ ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆ ಆಗಿ ಈಗ ಕಳೆದ 2 ವರ್ಷದಿಂದ ಏನಪ್ಪ ಅಂತಂದ್ರೆ ನಮ್ಮದು ವೈಯಕ್ತಿಕ ನೀವು ಯಾವುದೇ ಕಾರಣಗಳನ್ನು ಸರ್ಕಾರ ಯಾವ ಉದ್ದೇಶಕ್ಕಾಗಿ ಈ ಯೋಜನೆಯನ್ನು ನಮಗೆ ಗೊತ್ತಾಯಿತು ಆ ಉದ್ದೇಶಕ್ಕೆ ನಾವು ಬಳಕೆ ಮಾಡ್ತೀವಿ. ಬಳಕೆ ಮಾಡ್ಕೊಳ್ಳದೇ ಇದ್ದ ಸಂದರ್ಭದಲ್ಲಿ ಅಥವಾ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡ್ಕೊಂಡಲ್ಲಿ ದುರುಪಯೋಗ ಪಡಿಸಿಕೊಂಡಲ್ಲಿ ಆ ಸಂಪೂರ್ಣ ಹಣವನ್ನ ಏನಪ್ಪಾ ಅಂತಂದ್ರೆ ನಾನು ಭರಿಸಲು ಸಿದ್ಧನಿದ್ದೇನೆ. ಅವಾಗ ನಾವು ಕಾಮಗಾರಿ ಅನುಷ್ಠಾನ ಆಗುವವರೆಗೂ ಅಷ್ಟೇ ನಾವು ಕೊಟ್ಟಿಗೆ ಮಾಡಿದ್ದಾರೆ ಸರಿ, ಕೊಟ್ಟಿಗೆ ಆಗಿದೆ ನಾವು ಕಡೆಗೆ ಒಂದು 6 ತಿಂಗಳು 1 ವರ್ಷ ಬಿಟ್ಟು ಸಾಮಾನ್ಯ ಅವಾಗ ನೀವು ಕೊಟ್ಟಿಗೆ ದನ ಕಟ್ಟಿದ್ರೆ ಸರಿ, ಇಲ್ಲಪ್ಪ ಅಂತಂದ್ರೆ ಆ ಕೊಟ್ಟಿಗೆ ಸರ್ಕಾರ ಹಣ ಕೊಟ್ಟಿದ್ದೆಲ್ಲ ವಿಡಿಯೋ ಹಾಕಿಲ್ಲ ಹಾಕುದಾಗಿ ಕಳೆದ 2 ವರ್ಷದಿಂದ ವಿಡಿಯೋ ಹಾಕ್ತದೆ, ಈಗ ಹಾಕಲ್ಲ. ಅದೊಂದು ಸರ್ಕಾರ ಈಗ ಈ ಹಿಂದೆ ನಾವು ಸಾಕಷ್ಟು ನೋಡ್ತಿದ್ವಿ. 2-3 ವರ್ಷದ ಹಿಂದೆ ಪ್ರತಿ ಸಾಮಾಜಿಕ ಪುಸ್ತಕದಲ್ಲಿ ಕೊಟ್ಟಿಗೆಯನ್ನು ಬಳಸ್ಕೊಳ್ತಾ ಇಲ್ಲ, ಮಾಡ್ತಾ ಇದ್ರು ಅಂತ ಮಾಡ್ತದೆ. ಈ ಅಗ್ರಿಮೆಂಟ್ ಬಂದ ಮೇಲೆ ಅಂದ್ರೆ ಸರ್ಕಾರ ಯಾವುದೇ ಒಂದು ಯೋಜನೆ ಕೊಟ್ಟಾಗ ಏನಪ್ಪಾ ಅಂತಂದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಆಗಬೇಕು ಅಂತಕ್ಕಂಥ ಅಷ್ಟೇ ಉದ್ದೇಶ ಬಿಟ್ಟಿದೆ, ಬೇರೆ ಏನಿಲ್ಲ. ಇಷ್ಟನ್ನ ಹೇಳ್ತಾ ಅಂದ್ರೆ ಮುಂದಿನ ದಿನಗಳ 15-20 ದಿನದಲ್ಲಿ ನಾವು ಮೇ ಬಿ ಬಹುಶಃ ಏನಪ್ಪಾ ಅಂತಂದ್ರೆ ನಾವು ಈ ಕ್ರಿಯಾಯೋಜನೆಯನ್ನ ಫೈನಲ್ ಮಾಡ್ತಕ್ಕಂಥ ಸಂದರ್ಭ ಸಾಕಷ್ಟು ಸರಿ ಹೇಳ್ತಾರೆ. 3-4 ತಿಂಗಳಿಂದ ಹೇಳ್ತಾನೆ ಇದೀವಿ ನಾವು ಕಾಮಗಾರಿಗಳನ್ನು ಕುಡಿ ಅಂತ. ಸಾಕಷ್ಟು ಕಾಮಗಾರಿಗಳು ಈಗ ಬಂದಿದ್ದಾವೆ. ಮುಂದೆ ಬರ್ತಕ್ಕಂಥ ಕಾಮಗಾರಿಗಳನ್ನು ಈ ಸಭೆ ಆದ್ಮೇಲೆ ಕಾಮಗಾರಿಗೆಲ್ಲ ಯಾರಾದ್ರೂ ವೈದ್ಯಕೀಯ ವಿದ್ಯಾರ್ಥಿಗಳು ಮತ್ತೆ ನಮ್ಮ ವಾರ್ಡ್ನಲ್ಲಿ ಗ್ರಾಮದಲ್ಲಿ ಆಗ್ತಕ್ಕಂಥ ಸಾಮಾಜಿಕ ಕೆಲಸ ಏನೇ ಕೊಡೋದಿದ್ರೆ ಕೊಡಿ. ಮತ್ತೆ ಅದನ್ನು ಈಗ ಹೇಳಿದೆ, ನೀವು ಯಾವುದೇ ಕಾಮಗಾರಿಗಳನ್ನು ಮಾಡಬೇಕಾಗಿತ್ತು ಅಂತಂದ್ರೆ ವೈಯಕ್ತಿಕ ಕಾಮಗಾರಿಗಳಿಗೆ ಮತ್ತು ಸಾಮಾಜಿಕ ಕಾಮಗಾರಿಗಳಿಗೆ ವೈಯಕ್ತಿಕ ಕಾಮಗಾರಿ ಬಾವಿ ಮಾಡ್ಕೊಳ್ಳಿ, ಕೊಟ್ಟಿಗೆ ಮಾಡ್ಕೊಳ್ಳಿ, ತೋಟ ಮಾಡ್ಕೊಳ್ಳಿ, ಕಚ್ಚಲ್ ಬುದ್ಧಿ ಮಾಡ್ಕೊಳ್ಳಿ, ಯಾವುದೇ ಕಾಮಗಾರಿಗಳು ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಕಡ್ಡಾಯವಾಗಿ ನಿಮ್ಮ ಹೆಸರಿನಲ್ಲಿ ಮಾಲ್ಕಿ ಜಾಗ ಇರಬೇಕು. ನಿಮ್ಮ ಹೆಸರಿನಲ್ಲಿ ಮಾಲ್ಕಿ ಜಾಗ ಇರಬೇಕು. ಸಪೋಸ್ ನಿಮ್ಮ ಹೆಸರಲ್ಲಿ ಇಲ್ಲ ಅಥವಾ ನಿಮ್ಮ ಸಂಬಂಧಿಕರ ಹೆಸರಲ್ಲಿ ಬೇರೆ ಯಾರಾದ್ರೂ ಸಹಿತ ಅವ್ರ ಅಂತಂದ್ರೆ ನೋಟ್ರಿ ಬಾಂಡ್ ತಗೋಬೇಕು. ತಂದೆ ಹೆಸರಿಗಿದೆ, ಅಣ್ಣನ ಹೆಸರಿಗೆ, ಮಗನ ಹೆಸರಿಗೆ ನಾನು ಕಾಮಗಾರಿಗಳನ್ನು ಮಾಡ್ಕೊತೀನಿ ಅಂತಂದ್ರೆ ತಂದೆ ಏನಪ್ಪಾ ನೋಟ್ರಿ ಮಾಡ್ಕೊಡ್ಬೇಕು, ಅಗ್ರಿಮೆಂಟ್ ನೋಟ್ರಿ ಮಾಡ್ಕೊಡ್ಬೇಕು. ಅದ್ ಬಿಟ್ಟು ಏನಪ್ಪಾ ಅಗ್ರಿಮೆಂಟ್ ಏನಾಗ್ತದೆ ನೀವು ಅದೇ ಉದ್ದೇಶಕ್ಕೆ ಬಳಸ್ಕೋಬೇಕು, ಬೇರೆ ಯಾವ ಉದ್ದೇಶಕ್ಕೆ ಬಳಕೆ ಮಾಡ್ಕೊಂಡಿಲ್ಲ. ಮಾಲ್ಕಿ ಜಾಗ ಇರಲೇಬೇಕು ಅಂತಕ್ಕಂಥ ಗಮನದಲ್ಲಿ ಈ ಸಭೆಯನ್ನ ನಾನೇನಪ್ಪ ಅಂದ್ರೆ ನಮ್ಮ ಈ ಒಂದು ಗ್ರಾಮ ಸಭೆಗೆ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ಅಟೆಂಡೆನ್ಸ್ ಅವರಿಗೆ ಗ್ರಾಮ ಪಂಚಾಯತ್ ತೆಗೆದಿಯ ಸಾಮಾಜಿಕ ಪರಿಶೀಲನಾ ಸಭೆಯ ವೇದಿಕೆ ಮೇಲೆ ಉಪಸ್ಥಿತರಾದ ಗೌರವಾನ್ವಿತ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರುಗಳೇ ಮತ್ತು ಈ ಸೋಷಿಯಲ್ ಆಡಿಟಿನ ನೇತೃತ್ವ ವಹಿಸಿದಂತ ಶ್ರೀಯುತ ಚಿದಾನಂದ ಸರ್ ಅವರೇ, ಈ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಅಧ್ಯಕ್ಷರು ಅವರೇ, ಎಲ್ಲ ನಾಗರಿಕ ಬಂಧುಗಳೇ, ಈಗಾಗಲೇ ಒಂದು ಆರ್ಥಿಕ ವರ್ಷದ ಎಲ್ಲ
ಅನುಷ್ಠಾನದ ಬಗ್ಗೆ ಶ್ರೀಯುತ ಚಿದಾನಂದ ಸರ್ ಅವರು ಅವರ ಟೀಮ್ ವಿವರವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಇದೊಂದು ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳಿ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಯಾಕಂದ್ರೆ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇವತ್ತು ಜನರ ಅಭಿವೃದ್ಧಿಗಾಗಿ ಬೇಕಾದಷ್ಟು ಸೌಲಭ್ಯಗಳನ್ನು ಒದಗಿಸ್ತಾ ಇದೆ. ಅದು ಕೂಡ ಗ್ರಾಮ ಪಂಚಾಯತ್ ಮೂಲಕನೇ ನಮಗೆಲ್ಲ ತಲುಪ್ತದೆ. ಸೋಷಿಯಲ್ ಆಡಿಟ್, ಸೋಷಿಯಲ್ ಪರಿಶೀಲನೆ ಮಾಡುವ ಉದ್ದೇಶ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ನಮ್ಮ ಗ್ರಾಮಸ್ಥರಿಗೆ ತಲುಪಿದೆ, ಇದು ಮುಂದೆ ಏನಾಗಬೇಕು. ಆಕ್ಚುಲಿ ಬರೀ ಇದಕ್ಕಷ್ಟೇ ಅಲ್ಲ, ತಲುಪಿ ಮುಂದಿನ ಒಂದು ಈಗ ಕ್ರಿಯಾ ಯೋಜನೆ ಮಾಡ್ತೇವೆ, ಮುಂದೆ 25-26 ವರ್ಷಕ್ಕೆ ಕ್ರಿಯಾ ಯೋಜನೆ ಮಾಡಿದಾಗ ಮುಂದೆ ಇಲ್ಲಿಯ ನ್ಯೂನತೆಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ತುಂಬಾ ವಿವರವಾಗಿ ಅದರ ನ್ಯೂನತೆಗಳನ್ನ ಹೇಳಿದ್ರು. ಅದನ್ನ ಮುಂದೆ ಆಗದೇ ಇದ್ದ ಹಾಗೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಏನೆಲ್ಲ ಮಾಡಬಹುದು, ಹಾಗೆಯೇ ಇವರು ಮುಂದೆ ಆಡಿಟ್ ರಿಪೋರ್ಟ್ ಕೊಟ್ಟಾಗ ಸರ್ಕಾರ ಮಟ್ಟದಲ್ಲೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ತಲುಪಬೇಕು ಅನ್ನತಕ್ಕಂಥ ಸದುದ್ದೇಶದಿಂದ ಈ ಸೋಷಿಯಲ್ ಆಡಿಟ್ ಅನ್ನ ಬೇರೆ ಬೇರೆ ಗ್ರಾಮ ಪಂಚಾಯತ್ಗಳು ಕೂಡ ಹಮ್ಮಿಕೊಳ್ತಾ ಇದ್ದಾರೆ. ಸುಮಾರು ಬೇಕಾದಷ್ಟು ತಾವೆಲ್ಲ ಓದಿದ್ರಿ, ಕೇಳಿದ್ರಿ, ನೀವು ವಿವರಣೆ ಕೊಟ್ಟಾಗ ಎಷ್ಟೆಲ್ಲ ಯೋಜನೆಗಳು ಅನುಷ್ಠಾನ ಆಗ್ತಾ ಇರ್ತಂದ್ರೆ ಸರ್ಕಾರದ ಉದ್ದೇಶ ಅಂತ ಹೇಳಿದ್ರೆ ಜನರನ್ನ ಅವರ ಆರ್ಥಿಕ ಮಟ್ಟವನ್ನ ಮೇಲ್ಮಟ್ಟಕ್ಕೆ ತರಬೇಕು ಅನ್ನತಕ್ಕಂಥ ಒಂದು ಸದುದ್ದೇಶದಿಂದ ಸರ್ಕಾರ ಅನೇಕ ಯೋಜನೆಗಳನ್ನ ಹಮ್ಮಿಕೊಳ್ತದೆ. ಹಾಗೆ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಒಂದು ಮಾತನ್ನು ಹೇಳಿದ್ರು. ಅದು ಸರಿಯಾಗಿ ತಲುಪದೇ ಇದ್ರೆ ಅದು ಏನಾಗುತ್ತೆ, ಆ ಸರ್ಕಾರ ರಿಲೀಸ್ ಮಾಡಿದ ಹಣದ ಉಪಯೋಗ ಆಗದೇ ಇದ್ರೆ ಜನರ ಸಾಮಾಜಿಕ ಅಥವಾ ಆರ್ಥಿಕ ಮಟ್ಟ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಬಹಳಷ್ಟು ಸಂದರ್ಭದಲ್ಲಿ ನಾವು ಯಾವುದಕ್ಕೂ ಉಪಯೋಗಿಸಬೇಕಾಗುತ್ತೆ, ಯಾವುದೇ ಯೋಜನೆಗೆ ಬಿಡುಗಡೆ ಆಗಿದೆ ಅದಕ್ಕೆ ಬಳಕೆ ಆಗದೆ ಬೇರೆ ಬಳಕೆ ಆಗತಕ್ಕಂಥ ಅನೇಕ ಇದನ್ನ ನಮ್ಮ ಹ್ಯಾಂಡಲ್ ಮಾಡ್ತಾರೆ. ಹಾಗಾದಾಗ ಒಂದು ಒಳ್ಳೆಯ ಒಂದು ಸರ್ಕಾರ ಒಂದು ಅಗ್ರಿಮೆಂಟ್ ಅಂತ ಹೇಳಿ ಏನಾದ್ರೂ ಅದು ಬೇರೆ ಕಡೆ ಬಳಕೆ ಆದ್ರೆ ಅದಕ್ಕೆ ನೀವೇ ಜವಾಬ್ದಾರ ಅನ್ನತಕ್ಕಂಥದ್ದು ಕೂಡ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಹೀಗಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ ಅಂತ ಹೇಳಿದ್ರೆ ಇಂಥ ಯೋಜನೆಗಳನ್ನ ನಮ್ಮೆಲ್ಲ ಗ್ರಾಮಸ್ಥರು ಸದುಪಯೋಗ ಪಡಿಸ್ಬೇಕು. ಇದ್ರ ಬಗ್ಗೆ ನಮ್ಮೆಲ್ಲ ಜನಪ್ರತಿನಿಧಿಗಳು, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಜನರಿಗೆ ತಿಳುವಳಿಕೆ ಕೂಡ ಕೊಡ್ಬೇಕಾಗುತ್ತೆ. ಇದು ಉಪಯೋಗ ಇದೆ, ಇದು ಮಾಡಿದ್ರೆ ಒಂದು ಕೊಟ್ಟಿಗೆಯನ್ನು ಕಟ್ಕೊಂಡ್ರೆ ನಾಳೆ ದನಕರುಗಳನ್ನು ಕಟ್ಕೊಂಡ್ರೆ ಇದರಿಂದ ಒಂದು ಆರ್ಥಿಕ ಮಟ್ಟವನ್ನು ಕೂಡ ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನತಕ್ಕಂಥದ್ದು ಕೂಡ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ. ಈ ಒಂದು ಕಾರ್ಯಕ್ರಮದ ನೋಡಲಾಧಿಕಾರಿಗಳಾಗಿ ಭಾಗವಹಿಸಿ ತುಂಬಾ ಖುಷಿ ಅನ್ಸುತ್ತೆ ನನಗೆ. ಬೇರೆ ವಿಚಾರಗಳಲ್ಲಿ ಪ್ರಸ್ತಾಪ ಆದವು. ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಅಭಿನಂದಿಸ್ತಾನೆ, ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಾಯ್ಕ ಸರ್ ಅಂದ್ರೆ ನಮ್ಮ ಹೊನ್ನಾವರ ತಾಲೂಕಿನ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ತುಂಬಾ ಸರಳ ವ್ಯಕ್ತಿಗಳು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತಾಲೂಕು ಅಧ್ಯಕ್ಷರು ಅವರಾಗಿದ್ದಾರೆ. ಹೀಗೆ ಫೋನ್ ಮಾಡಿ ಸರ್ ಹೀಗೆ ಎಲ್ಲಿ ಗ್ರಾಮ ಪಂಚಾಯತಿ ಅವ್ರು ಯಾವುದೇ ಬಿಜಿ ಶೆಡ್ಯೂಲ್ ಅಂತಂದ್ರೆ ಯಾವುದೇ ಕಾರಣ ಆಯ್ತು ಕರೆಗೆ ಗ್ರಾಮ ಪಂಚಾಯತ್ ಕರೆಗೆ ಸಭೆ ನಡೆಸಿ ಸಭೆ ಉದ್ದೇಶಿಸಿ ಮಾತಾಡ್ತಾರೆ. ಅದೊಂದು ವಿಷಯ. ಹಾಗೆ ಬಚ್ಚಲ ಗುಂಡಿಗೆ ಮಾತ್ರ ಏನಪ್ಪಾ ಅಂತಂದ್ರೆ, ನೀವು ಗ್ರಾಮ ಪಂಚಾಯತಿಗೆ ಏನು ಟ್ಯಾಕ್ಸ್ ಕಟ್ತಿರಲ್ಲ, ಆ ಟ್ಯಾಕ್ಸ್ ಕಟ್ಟಿರ್ತಕ್ಕಂತಹ ರಸೀದಿಯನ್ನು ಇಟ್ಟು ಸಹಿತ ಏನಪ್ಪಾ ಅಂತಂದ್ರೆ ನಾವು ನಿಮಗೆ ಬಚ್ಚಲ ಗುಂಡಿಯನ್ನು ಮಾಡ್ಬಿಡ್ತೀವಿ. ಅದು ಪೇ ಯೋಜನೆಯಲ್ಲಿ ನಿಮ್ಮ ಹೆಸರು ಇರಬೇಕು, ಪೇ ಯೋಜನೆಯಲ್ಲಿ ಸೇರ್ಪಡೆ ಮಾಡ್ತೀವಿ. ಆಯಾ ವರ್ಷ ಪೇ ಯೋಜನೆಯಲ್ಲಿ ಸೇರ್ಪಡೆ ಮಾಡಿಸ್ಬೋದು. ಕೆಲವೊಂದು ಅತಿಕ್ರಮಣ ಜಾಗದಲ್ಲೂ ಸಹಿತ ಏನಪ್ಪಾ ಅಂತಂದ್ರೆ ಮನೆಗಳನ್ನು ಕಟ್ಕೊಂಡಿದ್ದೀರಿ, ಆದ್ರೆ ಆ ಮನೆಗಳಿಗೆ ಆಲ್ರೆಡಿ ಕಳೆದ 10 ವರ್ಷದಿಂದ 15 ವರ್ಷದಿಂದ ನಾವು ಗ್ರಾಮ ಪಂಚಾಯತಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಹೌದಾ? ಆ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ರಸೀದಿ ನಿಮ್ಮ ಹತ್ರ ಇರುತ್ತೆ. 15 ವರ್ಷದ ಬೇಡ, 30 ವರ್ಷದಿಂದ 2 ವರ್ಷದಿಂದ ಟ್ಯಾಕ್ಸ್ ನಮ್ಮ ಕೊಟ್ಟರೆ ಸಾಕು. ನಿಮ್ಮ ಹೆಸರನ್ನು ಕ್ರಿಯಾ ಯೋಜನೆಯಲ್ಲಿ ಸೇರಿಸಿ ಬಚ್ಚಲ ಗುಂಡಿ ಕಾಮಗಾರಿಯನ್ನು ವ್ಯವಸ್ಥೆಯನ್ನು ಮಾಡ್ತೀವಿ. ಅತಿಕ್ರಮಣ ಜಾಗದಲ್ಲಿ ಇದೆ ಅಂತಂದ್ರೆ ಇನ್ನು ಗ್ರಾಮ ಪಂಚಾಯತಿಗೆ ಆ ಮನೆಗೆ ಟ್ಯಾಕ್ಸ್ ಕಟ್ತಾರೆ. ಬಚ್ಚಲ ಗುಂಡಿ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಆ ಮನೆ
ಮನೆಯಲ್ಲಿ ಬಳಕೆ ಮಾಡತಕ್ಕಂತ ಬೂದು ನೀರು, ಗ್ರೇ ವಾಟರ್ ಅಂದ್ರೆ ಸ್ನಾನ ನೀರಾಗಿರ್ಬೋದು ಅಥವಾ ಪಾತ್ರೆಗಳ ನೀರಾಗಿರ್ಬೋದು, ಬಟ್ಟೆ ನೀರಾಗಿರ್ಬೋದು, ಅದನ್ನ ಅಲ್ಲೆಲ್ಲೋ ಮನೆ ಮುಂದೆ ನಿಂತ್ಕೊಂಡು ಗುಂಡಿಯಲ್ಲಿ ಹಿಂದೆ ಹೋಗ್ಬೇಕಂತ ಒಂದು ವ್ಯವಸ್ಥೆ ಅದು. ಅದನ್ನು ಮಾಡ್ಕೊಳ್ಳಕ್ಕೆ ನಿಮ್ಮ RTC ಕೇಳೋದಿಲ್ಲ, ನಾವು ಗ್ರಾಮ ಪಂಚಾಯತಿಗೆ ಟ್ಯಾಕ್ಸ್ ರಸೀದಿ ಇಷ್ಟೊತ್ತೇ ಬರೋದ್ರೆ ಇವತ್ತು 2023 ಸಾಮಾಜಿಕ ಪರಿಸ್ಥಿತಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಹಣಕಾಸಿನ ಸಾಮಾಜಿಕ ಪರಿಸ್ಥಿತಿ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಈ ಸಭೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ನಾನು ಗ್ರಾಮ ಪಂಚಾಯತ್ ಪರವಾಗಿ ಎಲ್ಲರ ಪರವಾಗಿ ಬಯಕೆ. ಅದೇ ತರನಾಗಿ ಈ ಒಂದು ಸಭೆಯ ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಸಹಿತ ಭಾಗವಹಿಸಿದ್ದು, ಅವ್ರಿಗೂ ಸಹಿತ ಗ್ರಾಮ ಪಂಚಾಯತ್ ಪರವಾಗಿ ಧನ್ಯವಾದ. ಶ್ರೀಯುತ ಆದಿನಾಯಕ್ ಸರ್ ಅವರು ಅಡಿಪಾಳ ಪ್ರೌಢಶಾಲೆಯ ಮುಖ್ಯಸ್ಥರು ಹಾಗೂ ಅನಾವರಣ ಸರ್ಕಾರಿ ಅಧ್ಯಕ್ಷರಾಗಿರ್ತಕ್ಕಂಥ ಆದಿನಾಯಕ್ ಸರ್ ಅವರು ಕರೆಗೆ ಇವತ್ತು ಈ ಗ್ರಾಮ ಸಭೆಯ ಮೊದಲಾಧಿಕಾರಿಗಳಾಗಿ ಭಾಗವಹಿಸಿ ಮತ್ತು ಈ ಸಭೆಯ ಅಧ್ಯಕ್ಷತೆ ನಡೆಸಿಕೊಂಡು ಈ ಸಭೆಯನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ಧನ್ಯವಾದಗಳು. ಅದೇ ತರನಾಗಿ ನಮ್ಮ ಮತ್ತು ನಮ್ಮ ಅನಾವರ ತಾಲೂಕ ಕಳೆದ ವರ್ಷ ಬಹಳ ನೋವಾಗಿ ಬೇಕು ಫೋನ್ ಮಾಡೋಕೆ ಕೇಳಿದ್ದೀರ, ಏನಾದ್ರು ಮಾಡಿ ನಾನು ನಗರಸ್ಥಿತಿಯಲ್ಲಿ ಒಂದು ಎಕ್ಸ್ಟ್ರಾ ನಗರಸ್ಥಿತಿಯಲ್ಲಿ ಎಕ್ಸ್ಟ್ರಾ 2 ಪಂಚಾಯತಿಗೆ ಮಾತ್ರ ಕಳೆದ ವರ್ಷ ಬಂದಿದ್ರು. ಬೈಸ್ಬಿಟ್ಟ ಹುಡುಗರಿಗೆ ತುಂಬ ಪರಿಚಯ ಎಲ್ಲ ನಗರಸ್ಥಿತಿಯಲ್ಲಿ ಅಂದ್ರೆ ಅದೊಂದು ಇಂಟೀರಿಯರ್ ನಮ್ಮ ಮನಾವರ ತಾಲೂಕಿನ ಅತಿ ಕಟ್ಟ ಕಡೆಯ ಪಂಚಾಯತಿ. ಅಲ್ಲಿ ಯಾರು ಬರೋಕ್ಕೂ ಸಹಿತ ಏನಪ್ಪಾ ಅಂತಂದ್ರೆ ಹಿಂದೆ ಮುಂದೆ ನೋಡ್ತಾರೆ. ಯಾವ್ದೊಂದು ಹಾಡಿಗೆ ಒಂದು ಹಾಡಿಗೆ ಗ್ರಾಮ ಒಂದಿನ ಹೋಗ್ಬಿಟ್ಟು ಒಂದು 2 ಪ್ರದೇಶ ಹಾಡಿಗೆಯಲ್ಲಿ ಗ್ರಾಮದಲ್ಲಿ ತಿರುಪತಿ ಒಂದು ವಾರಗಳ ಕಾಲ ಗ್ರಾಮ ಪಂಚಾಯತಿಯಲ್ಲಿ ಶೆಡ್ಯೂಲ್ ಸಹಿತ ಸಾಮಾಜಿಕ ಲೆಕ್ಕಪತ್ರವನ್ನು ನಡೆಸಿಕೊಟ್ಟಿದ್ದೀವಿ. ಸಾಕಷ್ಟು ಗುಣಾತ್ಮಕ ಅಂಶಗಳನ್ನು ಹೇಳಿದ್ದೀರಿ. ಧನ್ಯವಾದಗಳು. ಗುಣಾತ್ಮಕ ಅಂಶಗಳನ್ನು ಹೇಳಿದಿರಿ, ಅದನ್ನು ಮುಂದಿನ ದಿನಗಳಲ್ಲಿ ಅವೆಲ್ಲವನ್ನು ಸರಿ ಮಾಡಿಕೊಂಡು ಗುಣಾತ್ಮಕ ಅಂಶಗಳನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಒಪ್ಪಲ ಆಗದಂತೆ ನಾವು ಮಾಡ್ತೀವಿ ಮತ್ತು ಅಪ್ಪಲ್ ವರದಿಯನ್ನು ಕಾರ್ಯ ತಮ್ಮ ಡಿಜಿಟಲ್ ಸಹಿತ ಈ ಒಂದು ಸಾಮಾಜಿಕ ಲೆಕ್ಕಪತ್ರವನ್ನು ನಡೆಸಿಕೊಟ್ಟು ಈ ಸಭೆಯಲ್ಲಿದ್ದು ಗ್ರಾಮ ಪಂಚಾಯತಿಗೆ ಸಾಕಷ್ಟು ವಿಷಯಗಳನ್ನು ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಮಗೂ ಸಹಿತ ಅದೇ ತರನಾಗಿ ನಮ್ಮ ಗ್ರಾಮ ಪಂಚಾಯತ್ ಗಮನ ಸದಸ್ಯರಾಗಿರ್ತಕ್ಕಂಥ ಪ್ರಮುಖರಾಗಿರ್ಬೋದು, ರೇಖಾವರಾಗಿರ್ಬೋದು, ಶಾರದವರಾಗಿರ್ಬೋದು, ಬೇರೆ ಬೇರೆ ಕಡೆ ಹೋಗ್ಬೇಕಾಗಿತ್ತು. ಅವ್ರು ಹೇಳ್ಕೊಂಡಿಲ್ಲ ನನ್ನ ಹತ್ರ, ನನಗೆ ಗೊತ್ತು ಎಲ್ಲಿ ಹೋಗ್ಬೇಕಾಗಿತ್ತು. ಅವ್ರು ಡಿಜಿಟಲ್ ಸಹಿತ ಸಾಕಷ್ಟು ವಿಷಯಗಳನ್ನ ಹೋಗ್ಬೇಕು ನಮ್ಮ ಯೋಜನೆಗಳನ್ನು ಅನುಷ್ಠಾನ ಆಗ್ಬೇಕಾಗಿತ್ತು. ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಬೇಕಾಗುತ್ತೆ. ಗ್ರಾಮ ಪಂಚಾಯತಿ ಬಾಡಿ ಅಂದ್ರೆ ಸರ್ಕಾರ ಮೇನ್ ಗ್ರಾಮ ಪಂಚಾಯತಿ ಉದ್ದೇಶನೇ ಏನಪ್ಪಾ ಅಂತಂದ್ರೆ ಸ್ಥಳೀಯ ಮಟ್ಟದಲ್ಲಿ ಏನಪ್ಪಾ ಅಂತಂದ್ರೆ ಸರ್ಕಾರ ನಡೆಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು. ಅದಕ್ಕೆ ಮೂಲ ಆಧಾರ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರಾಗಿರ್ತಾರೆ. ಇಷ್ಟೊಂದು ಏನಪ್ಪಾ ಅಂತಂದ್ರೆ ಎಲ್ಲಾ ಸದಸ್ಯರು ತಾಳ್ಮೆಯಿಂದ ಏನಪ್ಪಾ ಅಂತಂದ್ರೆ ಸಾಮಾಜಿಕ ಭಾಗವಹಿಸಿ ಪರಿಶೋಧನೆಗಳಿರ್ತಕ್ಕಂಥ ಸಾಕಷ್ಟು ವಿಷಯಗಳನ್ನು ಮಾಡಿದ್ದಾರೆ. ಅದೇ ತರನಾಗಿರ್ಬೋದು ನಮ್ಮ ಸಾಮಾಜಿಕ ಶ್ವೇತಾವರಾಗಿರ್ಬೋದು, ರೇವತಿಯವರಾಗಿರ್ಬೋದು, ಮಗು ಸಹಿತ ಏನಪ್ಪಾ ಅಂತಂದ್ರೆ 5 ದಿನಗಳ ಕಾಲ ಸಾಕಷ್ಟು ಗ್ರಾಮ ಪಂಚಾಯತಿಯಲ್ಲಿ ಮಾಡಿರ್ತಾರೆ. ಅವ್ರಿಗೆ
ಅದೇ ತರನಾಗಿ ಏನಪ್ಪಾ ಅಂದ್ರೆ ನಮ್ಮ ಇಂಜಿನಿಯರ್ ಆಗಿರ್ತಕ್ಕಂಥ ಗಣೇಶ್ ಅವರು ಏನಪ್ಪಾ ಅಂದ್ರೆ ಜೊತೆಗೆ ಬಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಸಹಿತ ಗ್ರಾಮ ಪಂಚಾಯತ್ ಪರವಾಗಿ ಅದೇ ತರನಾಗಿ ಏನಪ್ಪಾ ಅಂದ್ರೆ EMPಗೂ ಸಹಿತ ಏನಪ್ಪಾ ಅಂದ್ರೆ ಬಂದಿದ್ರು. ಅದಕ್ಕೆ ಅವರು ಸಾರಿ ಅವ್ರಿಗೆ ಆಗಲೇ ಮಾಡ್ತಿದ್ದೆ. ಅದಕ್ಕೆ ಅವರು ಸಹಿತ ಏನಪ್ಪಾ ಅಂದ್ರೆ ಈ ಒಂದು ಸಭೆಗೆ ಭಾಗವಹಿಸಿದ್ದಾರೆ. ನಮ್ಮ ತಾಲೂಕು ಅವ್ರಿಗೂ ಸಹಿತ ಏನಪ್ಪಾ ಅಂತಂದ್ರೆ ಗ್ರಾಮ ಪಂಚಾಯತ್ ಪರವಾಗಿ ಧನ್ಯವಾದಗಳು. ಈ ಯೋಜನೆಯಲ್ಲಿ ಏನಪ್ಪಾ ಅಂತಂದ್ರೆ ಯೋಜನೆಯಲ್ಲಿ ಪ್ರಯೋಜನ ಪಡೆದಿರ್ತಕ್ಕಂಥ ಅಂದ್ರೆ ಈ ಉಪಯೋಗಗಳನ್ನು ಕಾಮಗಾರಿಗಳನ್ನು ಮಾಡಿಕೊಂಡಿರ್ತಕ್ಕಂಥ ಫಲಾನುಭವಿಗಳು ಸಹಿತ ಏನಪ್ಪಾ ಅಂತಂದ್ರೆ ಈ ಒಂದು ಗ್ರಾಮ ಪಂಚಾಯತ್ಗಳಲ್ಲಿ ಭಾಗವಹಿಸಿದೆ. ತಮ್ಮದು ಸಹಿತ ಏನಪ್ಪಾ ಅಂತಂದ್ರೆ ಗ್ರಾಮ ಪಂಚಾಯತ್ ಪರವಾಗಿ ಧನ್ಯವಾದಗಳು. ಅದೇ ತರನಾಗಿ ನಾವಿಬ್ರು ಸಹಿತ ಗ್ರಾಮ ಪಂಚಾಯತಿಯ ಅವರಿವರಲ್ಲಿ ಎಲ್ರಿಗೂ ಸಹಿತ ಧನ್ಯವಾದಗಳು. ಸಭೆಯಲ್ಲಿ ರಾಷ್ಟ್ರೀಯ